ಏನಿಲ್ಲ ಸರ್, ಮೊನ್ನೆ ರೀಸೆಂಟ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋಯ್ತು. ಬಟ್ ರೀಸನ್ ಅಂತ ಅವ್ರು ಏನ್ ಹೇಳಿದ ಅರ್ಥ ಇದಾಗ್ಲಿಲ್ಲ ನಮ್ಗೆ, ಅದು ಕ್ಲಾರಿಟಿ ಸಿಗ್ಲಿಲ್ಲ. ಹಲೋ, ಎಂಗೇಜ್ಮೆಂಟ್ ಕೇಳ್ತದೆ. ಆಗಿತ್ತಾ? ಹೌದು ಸರ್, ಆಗಿತ್ತು. ಅದೇ ಊರಲ್ಲೇ ಸರ್, ರಿಲೇಷನ್ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದು ಸರ್. ಏನು ಕತೆ ಅದು ಆಕ್ಚುಲಿ? ಮನೆಯವ್ರು ನೋಡಿದ್ದ ಏನದು? ಇಲ್ಲ ಸರ್, ಮನೆಯವರು ಒನ್ ಟೈಮ್ ಕೇಳಿದ್ರು ಸರ್, ಆಲ್ರೆಡಿ ಮನೆಯವರು ಕೇಳಿದ್ರು. ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬಂದಿಲ್ಲ ಸರ್, ಬಿಟ್ಬಿಟ್ಟಿದ್ರು ಅಲ್ಲಿಗೆ. ಹ್ಮ್ ಈಗ ಮತ್ತೆ ಅವರು ನನ್ಗೆ ರಿಟರ್ನ್ ಫೋನ್ ಮಾಡ್ಬಿಟ್ಟು ಹಿಂಗಿದೆ, ಓಕೆ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಯಾರು? ಆ ಹುಡುಗಿನೇ ಸರ್. ಅಲ್ಲ, ಒಂದು ನಿಮಿಷ. ಈಗ ನೀವು ರಾಯಚೂರಿಂದ ಬಂದು ಬೆಂಗಳೂರಿಗೆ ಎಷ್ಟು ವರ್ಷ ಆಯಿತು? ಆಯ್ತು ಸರ್, ಮ್ಯಾಕ್ಸಿಮಮ್ ಒಂದು 6-7 ವರ್ಷ ಆಯ್ತು ಸರ್. ಆಯಿತು. ನೀವು ಒಬ್ಬರೇ ಮಗನಾ? ಇಲ್ಲ, ಇಬ್ರು ಇದೆ ಸರ್. ಇನ್ನೊಬ್ಬ ತಮ್ಮ ವಯಸ್ಸಾಗ ಮಾಡ್ತಾನೆ ಸರ್ ಊರಲ್ಲಿ. ಏನು ಮಾಡ್ತಾರೆ? ವ್ಯವಸಾಯ ಸರ್. ವ್ಯವಸಾಯ. ಓಕೆ. ಸೊ ನಿಮಗೆ ಮದುವೆ ಮಾಡುವ ಪ್ರಕ್ರಿಯೆ ಅಥವಾ ಹೆಣ್ಣು ಹುಡುಕಾಟ ಯಾವಾಗ್ಲಿಂದ ನಡೀತಾ ಇದೆ? ಒಂದು 2 years ಆಯ್ತು ಸರ್. ಒಂದು ಮನೆ ಇದ್ದಿಲ್ಲ, ಮನೆ ಕಟ್ಕೊಂಡ್ವಿ ಸರ್. ಮನೆ ಎಲ್ಲ ಸ್ವಲ್ಪ ದುಡ್ಬಿಟ್ಟೆಲ್ಲ ಮನೆ ಕಟ್ಸ್ಕೊಂಡು ಸ್ವಲ್ಪ ಚೆನ್ನಾಗಿ ಸ್ಟೇಬಲ್ ಆಗಿ ಮನೆ ಉಟ್ಕೊಂಡ್ರೆ 2 years ಆಯ್ತು ಮನೆ ಕಟ್ಟಿ. ಎಷ್ಟು ಮನೆಗೆ ಹೋಗಿದ್ದೀರಾ ನೋಡಕ್ಕೆ ಹೆಣ್ಣ? 3 ಸರ್ ಅಷ್ಟೇ ಆಗಿರೋದು. ಎಷ್ಟು? 3 ಸರ್ ಆಗಿರೋದು. 3? ಇದೆ. ಅಲ್ಲೇ ಅಂದ್ರೆ ನಿಮ್ಮ ಭಾಗದ ನಿಮ್ಮ ಕಡೆನಾ? ಹಾ ಸರ್, ನಮ್ಮ ಭಾಗ ಕಡೆ ಅಲ್ಲೇ, ಅದೇ ರಿಲೇಷನ್ ಅಲ್ಲೇ ಸರ್. 3 ಮನೆಗೆ ಹೋಗಿ ಒಪ್ಪಿಟ್ಟು ತಿಂದು ಬಂದಿದ್ದೀರಾ? ಹಾ ಸರ್, ಅಷ್ಟೇ ಸರ್. ಅಲ್ಲೆಲ್ಲೂ ಹೆಣ್ಣು ಆಗ್ಲಿಲ್ವಾ? ಅಥವಾ ನಿಮಗೆ ಇಷ್ಟ ಆಗ್ಲಿಲ್ವಾ, ಅವ್ರಿಗೆ ಇಷ್ಟ ಆಗ್ಲಿಲ್ವಾ? ಇಲ್ಲ ಸರ್, ಅದು ನಮ್ಗೇನ್ ಇಷ್ಟ ಅಂತ, ಅವ್ರಿಗೂ ಸ್ವಲ್ಪ ಏನೋ ಜಾಸ್ತಿ ಹೊಲ ಮನೆ ಬೇಕಂತೇನೆ ಕೇಳ್ತಾ ಇದ್ರು, ಜಾಸ್ತಿ ಹೊಲ ಇರ್ಬೇಕು ಅಂತ ಹೇಳ್ತಾ ಇದ್ರು. ಹೌದಾ? ಹ್ಮ್ ಸರ್. ಜಾಸ್ತಿ ಹೊಲ ಇಲ್ವಾ? ಇದೆ ಸರ್, 5 ಎಕರೆ ಇದೆ. ಸಾಕಲ್ವಾ? ಅವ್ರಿಗೆ ಇನ್ನೂ ಬೇಕಂತ ಸರ್, ಒಂದು 20 ಎಕರೆ 30. ಹಾ ಸರ್. ಅವ್ರದ್ದು ಎಷ್ಟಿರುತ್ತೆ ಹಂಗೆ ಕೇಳೋರ್ದು? ಏನು ಇಲ್ಲ ಸರ್, ಬಟ್ ಅವ್ರ ಯೋಚನೆ ಹಂಗಿಲ್ಲಲ್ಲ ಸರ್, ಬೇರೆ ಯೋಚನೆ ಇರುತ್ತಲ್ಲ ಅವ್ರಿಗೆ. ಅವ್ರದ್ದು 1 ಎಕರೆನೂ ಇರಲ್ಲ, ಬಟ್ ನಿಮಗೆ ಮಾತ್ರ 20 ಎಕರೆ ಇರಬೇಕು. ಅವ್ರ ಯೋಚನೆ ಬೇರೆ ಇರುತ್ತಲ್ಲ. ಆಯ್ತು. ಸೊ ಇದು 4ನೇದ? ಈಗ ಏನ್ ಹೇಳಕ್ ಹೊಂಟಿದ್ದೀರಾ ಆ ಕತೆ? 4ನೇದ? ಇದು 4ನೇದು ಸರ್. ಇದು ಬಟ್ ನೋಡಿದ್ರು, ಬಟ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರು. ನಾವೇನು ಅಲ್ಲ. ಓಕೆ. ಬಟ್ ಆ ಸಂಬಂಧ ಯಾರ ಕಡೆಯಿಂದ ಬಂದ್? ನೀವೇ ಹೋಗಿದ್ದ, ಅವ್ರು ಬಂದಿದ್ದ ಮೊದ್ಲು? ಇದು ಸದ್ಯ ಕ್ಯಾನ್ಸಲ್ ಆಗಿದೆ ಸರ್. ಹೌದು. ಇದು ನಮ್ ರಿಲೇಷನ್ ಸರ್, ಅದೇ ಅಕ್ಕಪಕ್ಕ ಮನೆ ಸರ್. ಒಂದ್ ಸ್ವಲ್ಪ ಅಲ್ಲೇ ಡಿಸ್ಟೆನ್ಸ್ ಒಳಗಡೆ ಆಗ್ತದೆ ಸರ್, ರಿಲೇಷನ್ ಅವರು. ಅಕ್ಕಪಕ್ಕ ಮನೆ? ಹಾ ಒಂದೇ ಸರ್. ಊರಾ? ಹೌದು ಸರ್, ಒಂದೇ ಊರೇ. ಅಬ್ಬಾಶ್. ಮತ್ ಒಂದೇ ಊರಲ್ಲಿ ಇರೋದು ಮೊದ್ಲು ಗೊತ್ತಿರ್ಲಿಲ್ವ ಮತ್ತೆ? ಗೊತ್ತಿತ್ತು ಸರ್, ಬಟ್ ಆದ್ರೂ ಅವರು ನೆಗ್ಲೆಕ್ಷನ್ ಮಾಡ್ತಾ ಇದ್ರು. ಬಟ್ ನಾವ್ ಒಂದ್ಸಲ ಕೇಳ್ಬಿಟ್ಬಿಟ್ಟಿದ್ದು, ಪದೇ ಕೇಳೋದ್ರಿಂದ ಅದಕ್ಕೇನ್ ಬೆಲೆ ಸಿಗಲ್ಲ ಅಂತ ಬಿಟ್ಬಿಟ್ಟಿದ್ದು ಸರ್ ನಾವು. ಸ್ಟಾರ್ಟಿಂಗ್ ಏನ್ ಕಾರಣ ಕೊಟ್ಟಿದ್ರು ಬೇಡ ಅನ್ನಕ್ಕೆ? ಏನು ಇಲ್ಲ ಸರ್, ಇನ್ನು ಓದ್ತಾರಂತ ಹೇಳಿದ್ರು ಸರ್ ಅವಾಗ್ಲೇ. ಆ ಹುಡುಗಿಗೆ ಅಂದ್ರೆ ಇನ್ನು ಓದ್ತಾ ಇದ್ದು ಹುಡುಗಿನ? ಏನು ಓದ್ತಾ ಇದ್ರ ಅವಾಗ? ಅವ್ರು ಡಿಪ್ಲೊಮಾ 2nd PU ಸರ್. ನೀವು ಅಷ್ಟೊತ್ತಿಗಾಲಿ ಬೆಂಗಳೂರಲ್ಲಿ ಇದ್ರಿ? ಹಾ ಸರ್, ಬೆಂಗಳೂರಲ್ಲಿ ಇದ್ದೆ ಸರ್. ಬೆಂಗಳೂರು ಬಾಯ್. ಎಷ್ಟು ದಿವ್ಸ ಒಂದ್ಸಲಿ ಹೋಗಿರಿ ಊರಿಗೆ? ಊರಿಗೆ ನಾವು ಸರ್ ಒಂದು 6 months ಸರ್. ಅದು 6 ತಿಂಗಳಿಗೆ ಒಂದ್ಸಲಿ? ಹಾ ಸರ್. ಯುಗಾದಿಗೋ ಶಿವರಾತ್ರಿಗೋ ಹೋಯ್ತಿದ್ರಿ ಅನ್ಸುತ್ತೆ? ಅಷ್ಟೇ ಸರ್, ಅಷ್ಟೇ. ಅದು ಆಯ್ತು. ಯುಗಾದಿ ಶಿವರಾತ್ರಿ ಇಲ್ಲ ಸರ್, ಅದ್ರಲ್ಲೂ ನಮಗ್ ರಜೆ ಸಿಗಲ್ಲ. ಅದು ಯಾವಾಗೋ ಅದು ನಮಗ್ ಬಿಡು ಮಾಡ್ಕೊಂಡು ಹೋಗ್ಬೇಕು, ಇಲ್ಲಿ ಫ್ರೀ ಮಾಡ್ಕೊಂಡು ಹೋಗ್ಬೇಕಲ್ಲ, ಕೆಲಸ ಫ್ರೀ ಮಾಡ್ಕೊಂಡು ಹೋಗ್ಬೇಕಲ್ಲ. ಹೋಟ್ಲ್ ಆಗಿರೋದ್ರಿಂದ ಅಲ್ಲಿ ಕೆಲವೊಂದು ಪೀಕ್ ಟೈಮಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಹೌದು ಸರ್, ಆಗಲ್ಲ ಸರ್, ಕೆಲವೊಂದು ಆಯ್ತು. ಟೈಮ್ ಮೊದ್ಲು ಅವರು ಆಗಲ್ಲ ಅಂತ ಹೇಳಿದ್ರು, ಬಟ್ ಆಮೇಲೆ ಹುಡುಗಿ ಹೇಳಿದ್ದ, ಅವ್ರ ಮನೆಯವ್ರು ಹೇಳಿದ್ದ ನಿಮ್ಗೆ? ನಾನು ಒಂದು ನಮ್ಮ ಫ್ರೆಂಡ್ ಮದುವೆ ಇತ್ತು ಸರ್, ಅದು ರೀಸೆಂಟ್ ಆಗಿ 1 month ಬ್ಯಾಕ್ ಸರ್. ನಾನು ಹೋಗಿದ್ದೆ ಸರ್ ಊರಿಗೆ ಹೋದಲ್ಲಿ. ಆಮೇಲೆ ಊರಿಗೆ ಹೋದಲ್ಲಿ ಅವರು ಏನೋ ಅಲ್ಲಿ ನೋಡಿದ್ವು ಅಷ್ಟೇ, ಸುಮ್ಮನಾಗಿತ್ತು ಸರ್. ನನ್ನ ಪಾಡಿ ನಾನು ರಿಟರ್ನ್ ಬೆಂಗಳೂರಿಗೆ ಬಂದ್ಬಿಟ್ಟೆ. ಬಟ್ ಅವ್ರ ಮನೇಲಿ ಏನು ಕೇಳಕ್ ಹೋಗಿಲ್ಲ, ಮಾತಾಡಕ್ ಹೋಗಿಲ್ಲ, ರಿಟರ್ನ್ ಬಂದ್ಬಿಟ್ಟೆ ಬೆಂಗಳೂರಿಗೆ ನಾನು. ಆಮೇಲೆ ಇದ್ದು ನನಗೆ ರಿಟರ್ನ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ಲು ಅವರು. ಹುಡುಗಿನ? ಹೌದಾ ಸರ್. ಅಬ್ಬಬ್ಬಬ್ಬ. ಏನಂತ? ಏನಿಲ್ಲ ಸರ್, ರಿಟರ್ನ್ ಆಗಿ ಮೆಸೇಜ್ ಅಂತ ಹಾಕಿದ್ಲು. ಬಟ್ ಅದನ್ನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಅವ್ರು. ನಾನು ಹೆಂಗ್ ಕೇಳಿದೆ ಸರ್, 10 ಸಲ ಕೇಳಿದೆ, ಇಷ್ಟ ಇದೆ ಇಲ್ಲ ಅಂತ ಕೇಳಿದೆ. ಬಟ್ ಆ ಮುಂಚೆ ಯಾಕೆ ಮೆಸೇಜ್ ಮಾಡಿರ್ಲಿಲ್ಲ? ಇಲ್ಲ ಮುಂಚೆ ಫಸ್ಟ್ ಇಲ್ಲಿ ಬಂದಾದ್ಮೇಲೆ ಮೆಸೇಜ್ ಮಾಡಾದ್ಮೇಲೆ, ಮದುವೆ ಮುಂಚೆ ಏನು ಮೆಸೇಜ್ ಮಾಡಿರಲಿಲ್ಲ ಸರ್. ಅವ್ರಿಗೂ ನಮ್ಗೆ ಏನ್ ಗೊತ್ತೇ ಇರ್ಲಿಲ್ಲ, ಸುಮ್ಮನೆ ಇದ್ದ ಪಾಡಿಗೆ ನಾನು. ಬಟ್ ಒಂದ್ಸಲ ಮನೆಯವ್ರು ಕೇಳಿದಾರೆ, ಅವ್ರಿಗೆ ಬೆಲೆ ಕೊಟ್ಟಿಲ್ಲ ಅಂದ್ಮೇಲೆ ನಾನು ಅದನ್ನ ಯಾಕೆ ಸುಮ್ಮನೆ ಕೇಳಿ ಮರೆತ್ ತಗೋದಂತ ಸುಮ್ಮನೆ ಬಿಟ್ಬಿಟ್ಟಿದ್ದೆ ಸರ್. ಓಕೆ. ತಿರ್ಗಾ ನಾನು ಊರಿಗೆ ಬಂದ್ಮೇಲೆ ಅಲ್ಲಿ ಮದ್ವೆಯಲ್ಲಿ ನೋಡಿದ್ದೆ ಸರ್. ಅವ್ರನ್ನ ನಾನು ನೋಡಿದೆ, ಅವ್ರನ್ನ ಅವ್ರು ನೋಡಿದ್ರೆ. ಅಲ್ಲಿ ಏನಾಗಿದೆ ಗೊತ್ತಿಲ್ಲ ಅವ್ರಿಗೆ. ರಿಟರ್ನ್ ಇನ್ಸ್ಟಾಗ್ರಾಮ್ ಮೆಸೇಜ್ ಹಾಕಿದ್ಲು ನನಗೆ. ಆಮೇಲೆ ಇದ್ದು ನಾನು ರಿಪ್ಲೈ ಮಾಡಿದೆ. ಹಾಗೆ ಈಗ ಅಂತ ಒಂದು 15 days ಚಾಟ್ ಮಾಡಿದ್ಲು ಸರ್. ಬಟ್ ಅವತ್ತು ನನ್ಗೆ ಏನ್ ಹೇಳಿದ್ಲು, ನಂಗೆ ಬೇರೆ ಕಡೆ ಒಂದು ಅಫೇರ್ ಇದೆ ಬಟ್ ಅಂತ ಹೇಳಿದ್ಲು ನನ್ಗೆ.
ಅಫೇರ ಹಾ ಸರ್. ಲವ್ ಅದು ಅಫೇರ್ ಅಲ್ಲ ಅದು. ಅವ್ರು ಹೇಳಿತ್ತಲ್ಲ ಸರ್, ಹಂಗೆ ಹೇಳಿದ್ರಲ್ಲ ಸರ್, ನಾನು ಫಸ್ಟ್ ಒಂದು ಇದು ಮಾಡಿ. ಓಕೆ ಆಯ್ತು, ಅಂದ್ರೆ ನಾನು ಬೇರೆ ಹುಡುಗನ್ ಪ್ರೀತಿಸ್ತಿದ್ದೀನಿ ಇನ್ನು ಅರ್ಥ. ಹಾ ಸರ್ ಹೇಳಿದ್ದು ಆತರ ಹಿಂಗ್ ಇತ್ತು ನನ್ಗೆ ಮೊದ್ಲು. ಬಟ್ ನೀವು ನಾನು ಇವಾಗ 1 year ಆಯ್ತು ಬಿಟ್ಟು ಅಂತ ಹೇಳಿದ್ದು. ಓಹ್, ಮೊದಲು ಹಿಂಗಿತ್ತು ಒಂದು ಸಂಬಂಧ, ಬಿಟ್ಟಾಲೆ 1 ವರ್ಷ ಆಯಿತು, ಈಗ ಬೇಕಾದ್ರೆ ನಾನು ನಿಮ್ಮನ್ನು ಆಗ್ತೀನಿ ಅನ್ನೋ ಅರ್ಥದಲ್ಲಿ. ಹೌದು ಸರ್. ನೀವೇನಂದ್ರಿ? ನಾನೇನ್ ಹೇಳಿದೆ, ಕಂಪ್ಲೀಟ್ ಆಗಿ ಬಿಟ್ಟಿದ್ರೆ ಮಾತ್ರ ಮುಂದೆ ಹೋಗೋಣ, ಇಲ್ಲಾಂದ್ರೆ ಬೇಡ ಅಂತ ಹೇಳಿದೆ. ಅವಾಗ್ಲೇನೆ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದೆ ನಾನು. 1 year ಆಯ್ತು ಬಿಟ್ಟು ಬೇಕಂತ ಕೇಳಿ ಎಲ್ಲ ಮಾಡಿ ಮತ್ತು ಊರಲ್ಲೆಲ್ಲ ಮಾನ ಮರಿ ತಗೊಳ್ಳೋದು ಬೇಡ ಅಂತ ಹೇಳಿದ್ರು. ಆಮೇಲೆ ಇದು ಇಲ್ಲ ನಾನು ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಬಟ್ ಯಾರು ಎತ್ತ ಅಂತ ನೀವೇನು ಕೇಳಿದ್ರ ಅವಾಗ? ಇಲ್ಲ ಸರ್, ಅದನ್ನೆಲ್ಲ ಕೇಳೋ ಅವಶ್ಯಕತೆ ಬಿಟ್ಟಿದೆ ಅಂತ ಹೇಳ್ಬಿಟ್ಬಿಟ್ಟೆ ಸರ್ ನಾನು. ಅದಕ್ಕೆ ಯಾರು ಕೇಳಿದ್ರೆ ಡಿಪ್ರೆಷನ್ ಮತ್ತೆ ಏನು ಮಾಡಕ್ಕಿಲ್ಲ ಸರ್, ಈಗಿನ ಪೊಸಿಷನ್ ಹಂಗೆ ಇತ್ತಲ್ಲ. ಡಿಪ್ರೆಷನ್. ಓಕೆ, ಪುಣ್ಯ ಯಾಕೆ ಬೇಕು ಅಂತ ಬಿಡು, ಆಯ್ತವ ಅಲ್ಲಿದ್ ಬಿಟ್ಬಿಡು, ಇಲ್ಲಿಂದ ಈ ದಡದಿಂದ ನಾನಿದ್ದೀನಿ ಅಂತ ಈ ಕಡೆಗೆ ಬಂದ್ಬಿಟ್ಟಿದ್ದೀರಾ? ಹಾ ಸರ್, ಅಷ್ಟು ಹೇಳ್ದೆ ಸರ್, ಧೈರ್ಯ ಹೇಳ್ದೆ. ಬಟ್ ನಾನು ಅಲ್ಗೂ ಒಂದ್ ಕ್ವಶನ್ ಹಾಕ್ದೆ ಅವ್ರಿಗೆ. ಏನು ಯಾರ ಭೂಪ ಅಂತಲ್ಲ, 2 ದಡದ ಮೇಲೆ ಹೋಗ್ಬೇಡ್ರಿ, ಒಂದ್ ಕಡೆ ಆದ್ರೆ ಬನ್ನಿ, 2 ದಡದಲ್ಲಿ ಕಾಲಿಡಂಗಿದ್ರೆ ನಾನೇ ಸೈಡ್ ಆಗ್ಬಿಡ್ತೇನೆ ಅಂತ ಹೇಳ್ದೆ ನಾವು. ನನ್ನ ಪ್ರಶ್ನೆ ಇರೋದು, ಅವನ್ ಯಾರು ಅಂತ ಕೇಳಕ್ ಟ್ರೈ ಮಾಡಿದ್ರ? ಇಲ್ಲ ಸರ್, ಆತರ ಪ್ರಯತ್ನ ಹಂಗ್ಯಾರ ಮಾಡಿದ್ರೆ ನೆಮ್ಮದಿ ಇರ್ತಿರ್ಲಿಲ್ಲ ನಿಮಗೆ? ಇಲ್ಲ ಸರ್, ಮುಂದೆ ಇದೆ ಸರ್, ಇನ್ನೂ ಇದೆ ಸರ್, ಇನ್ನೂ ಚೆನ್ನಾಗಿದೆ. ಓಕೆ, ನೀವ್ ಕೇಳಿದ್ರಿ, ಆಮೇಲೆ ಇದು ಓಕೆ ಅಂತಂದು ಓಕೆ ನಾನು ಅಲ್ಗೂ ಕೇಳ್ದೆ, ನೋಡಿ ಇಷ್ಟ ಇದೆಯಲ್ಲ ಒಂದ್ಸಲ ಕೇಳು, ನಿಮ್ ಮನೆಯಲ್ಲೂ ಕೇಳಂತೆ. ಅವ್ರ ಮನೆಯವರು ನಮ್ ಫ್ರೆಂಡ್ ಅವ್ರ ರಿಲೇಷನ್ ಅಲ್ವಾ, ನಮ್ ಫ್ರೆಂಡ್ ಅವ್ರ ತಂಗಿ ಆಗ್ತಾಳ ಅವರು. ಅವ್ರೇನೆ ಫೋನ್ ಮಾಡ್ಬಿಟ್ಟು ನಮ್ಮ ಇದಕ್ಕೆ ಅವ್ರ ಮನೆಗೆಲ್ಲ ನಮ್ ಫ್ರೆಂಡಿಗೆ ಫೋನ್ ಮಾಡಿದ್ರು ಅವ್ರೇನೆ, ಅವ್ರ ಮನೆಯವರು ಹಿಂಗ್ ಇಷ್ಟ ಇದೆ ಅಂತೆ ಎಲ್ಲ, ಓಕೆ ಅವ್ರು ನಮ್ಮ ಮನೇಲೆ ಮಾತಾಡಿ ಅಂತ ಹೇಳಿದ್ರು ನಮ್ ಫ್ರೆಂಡ್ಗೆ. ನಮ್ ಫ್ರೆಂಡ್ ಇದು ನಮ್ಮ ಮನೇಲೆಲ್ಲ ಮಾತಾಡ್ದ. ಆಮೇಲೆ ಇದು ರಿಟರ್ನ್ ಎಂಗೇಜ್ಮೆಂಟ್ ಆಯ್ತು ಸರ್. ಅಂದ್ರೆ ಯಾವ ಫ್ರೆಂಡ್? ಊರಲ್ಲಿರೋ ಫ್ರೆಂಡಾ? ಇಲ್ಲಿ ಬೆಂಗಳೂರಿಗೆ ಇರ್ತಾನೆ, ಊರಲ್ಲೂ ನಮ್ ರಿಲೇಷನ್, ಅವ್ನು ಇಲ್ಲಿ ಬೆಂಗಳೂರಲ್ಲಿ ಇರ್ತಾನೆ ನಮ್ ಫ್ರೆಂಡ್ ಅವನು. ಸೊ ನಿಮ್ 2 ಕುಟುಂಬದ ನಡುವೆ ಆತ ಇದ್ದ? ಹೌದು ಸರ್, ಅವ್ರ ಮನೆಯಲ್ಲೂ ರಿಲೇಷನ್ ಆಗ್ತಾರೆ, ನಮಗೂ ರಿಲೇಷನ್ ಆಗ್ತಾನೆ ಅವನು. ನಮ್ ಮನೆವರೆಗೂ ಒಬ್ಬ ಇಂತ ಫ್ರೆಂಡ್ ಇಲ್ಲ ಸರ್ ನಮಗೆ. ಇಲ್ಲ ಸರ್, ಹಂಗೇನಿಲ್ಲ ಸರ್, ಬಟ್ ಅವರು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರಲ್ಲ ಸರ್, ಬಟ್ ಅದ್ರಕ್ಕೆ ಏನಿಲ್ಲ. ನಾವು ಸ್ಟ್ರಗಲ್ ವಿದ್ಯುತ್ ನೋಡಿದಾರಲ್ಲ ಅವರು, ಈ ತರ ಒಳ್ಳೆ ಹುಡುಗ ಇಂದ ಮೊದ್ಲು ಮಾಡೋ ಕೆಲಸ ಇಂತ ಫ್ರೆಂಡ್ ಮಾಡ್ಕತೀನಿ ನಾನು ಮೊದ್ಲು. ನಿಮ್ ಫ್ರೆಂಡು ಅಲ್ಲಿ ಇಲ್ಲಿ ಮಾತಾಡಿ 2 ಕಡೆ ಒಪ್ಪಂದ ಆಯ್ತು? ಹಾ ಸರ್, ಒಪ್ಪಿದ್ರು. ನಮ್ಮ ಮನೆ ಕಡೆಯಿಂದ ಏನು ಇಲ್ಲ, ಒಪ್ಪಂತೇನಿಲ್ಲ, ಡಿಸೈಡ್ ಏನು ನಮ್ಗೆ ಗೊತ್ತಿಲ್ಲ ಸರ್, ಗಂಡ ಎತ್ತರ ಜೀವನ. ಹೌದಾ? ಅದ್ರಲ್ಲಿ ಒಪ್ಪಿಗೆ ಗಿಪ್ಪಿ ಅಂತ ಏನು ಮಾತಿಲ್ಲ. ಇಲ್ಲ ಅದೆಲ್ಲ ಇಲ್ಲ, ಮದುವೆ ಆಗ್ಬೇಕಟ್ಟೆ ಅಷ್ಟೇ ಸರ್, ಇನ್ನೇನು ಬೇರೆ ಏನು ವಿಚಾರಣೆನೆ ಮಾಡೋದಿಲ್ಲ ಸರ್, ವಿಚಾರಣೆ ಕೇಳೋಕ್ ಆಪ್ಷನ್ ಇಲ್ಲ ನಮಗೆ. ಒಪ್ಪಿಗೆ ಕಾಯೋದು ಈಗ ನಾವ್ ಆ ಸ್ಥಿತಿಲಿ ಇಲ್ಲ, ಮದುವೆ ಆಗ್ಬೇಕಷ್ಟೆ. ಗಂಡ ಕತೆ ಮರೆ ಅದ ಪದ ಚೆನ್ನಾಗಿ ಬೆಳೆಸಿದ್ರೆ ಗಂಡ ಇಲ್ಲ ಸರ್, ತುಂಬಾ ಅನುಭವ ಸರ್ ಅದು. ಅದು ಆಪ್ಷನ್ ಏನ್ ಗೊತ್ತಾ, ಇಷ್ಟು ವರ್ಷ ಕಾದದಕ್ಕೂ ಒಂದ್ ಪ್ರತಿಫಲ ಸಿಕ್ತಾನೋ ಖುಷಿ 1 ತಿಂಗಳು ಕಿತ್ಕೊಂಡ್ಬಿಟ್ವಲ್ಲ ಸರ್. ಏನಿವೆ ಆಯ್ತು. ಸೊ ಅಲ್ಲಿ ಕಂಡೀಷನ್ ಹಾಕೋ ಸ್ಟೇಜಲ್ಲಂತೂ ನಾವಿರ್ಲಿಲ್ಲ, ಅವ್ರು ಕರೆದ್ರು ಹೋಯ್ತಿದ್ದು ಅಷ್ಟೇ ಅಂತ. ಇಲ್ಲ ಸರ್, ನಮ್ಗೂ ಏನ್ ಗೊತ್ತಾ, ಅದು ಹೋಗಿ ಮದುವೆ ಬಗ್ಗೆ ಅಂತ ದೊಡ್ಡ ಒಪಿನಿಯನ್ ಇಟ್ಕೊಂಡಿದ್ದಿಲ್ಲ ಸರ್. ನಾವು ಹೋದ್ರೆ ಆಯ್ತು, ಆಗ್ಲಿಲ್ಲ ಅಂದ್ರೆ ಇಲ್ಲ. ಅದ್ರಲ್ಲಿ ಸುಮ್ನೆ ಎಲ್ಲೋ ಮಲ್ಕೊಂಡಿವ್ರನ್ನ ತಂದ್ಬಿಟ್ಟು ಓಡಿಸ್ಬಿಟ್ರಲ್ಲ ಮಂದಿಯಲ್ಲಿ ಅಂತ ಭಯ ಆಯ್ತು. ಓಕೆ, ಸೊ ಫೈನ್ ಆಯ್ತು. ಆಮೇಲೆ ಇದು ಓಕೆ ಅಂತ ಹೇಳಿ ಮನೇಲಿ ಎಲ್ಲ ಒಪ್ಕೊಂಡ್ವಿ ಸರ್, ಮದುವೆ ಮಾಡ್ಕೊಂಡು ಎಂಗೇಜ್ಮೆಂಟ್ ಎಲ್ಲ ಮಾಡಿದ್ವಿ ಸರ್. ಬಟ್ ಅವ್ರ ಮನೇಲಿ ಫೈನಾನ್ಸಿಯಲ್ ಸ್ವಲ್ಪ ಏನೋ ವೀಕ್ ಇದಾರೆ ಸರ್, ಬಟ್ ಅದು ವೀಕ್ ಅಂತ ಅನ್ನಲ್ಲ. ಬಟ್ ಅವ್ರ ಮನೇಲಿ ಅವ್ರ ಅಪ್ಪ ಪೇಷಂಟ್ ಇದಾನೆ. ಅವರಪ್ಪ? ಸೊ ಅವ್ರಪ್ಪ ಸ್ವಲ್ಪ ಇದಾಗಿದ್ದಾರೆ, ಅವರು ಭಾಷೆ ಹೊಡೆದಿದೆ ಸರ್ ಅವರು. ಇವ್ರು ಅವ್ರ ಅಮ್ಮನೇ ದುಡಿಬೇಕು, ಬಟ್ ಅವ್ರ ಅಮ್ಮ ಇವ್ರು ಓದ್ಬೇಕಲ್ಲ, ಇನ್ನು ಒಂದ್ ಮಗು ಚಿಕ್ಕದಿದೆ, ಅವ್ರ ತಮ್ಮ ಒಬ್ಬನಿದೆ, ಇನ್ನು ಒಂದು 7th or 8th ಓದ್ತಾನೆ. ಬಟ್ ಓಕೆ, ನಾನೇ ಅವರು ಬಟ್ ಅಂದಾಜ್ ಏನು ಯೋಚನೆ ಮಾಡಿರ್ಲಿಲ್ಲ ಸರ್. ಬಟ್ ಏನೋ ಒಂದ್ ಜೀವನ ಮಾಡ್ಬೇಕಂತ ಹೋಗಿದ್ದೆ ಅಷ್ಟೇ. ಬಟ್ ಅವ್ರಿಗೂ ನಾವು ನಮ್ಮ ಮನೇಲಿ ಎಲ್ಲ ಮತ್ತೆ ಏನ್ ಅಟ್ಲೀಸ್ಟ್ ಫೈನಾನ್ಸಿಯಲ್ ಹೆಲ್ಪ್ ಮಾಡ್ಲಿಕ್ಕಿಲ್ಲ, ಅವ್ರು ಊಟ ಇದನ್ನ ಮಾಡ್ಬೋದು ಅನ್ಕೊಂಡಿದ್ದೆ ಸರ್ ನಾ. ಓಕೆ, ಅಂದ್ರೆ ನೀವು 2 ಮನೆಯವ್ರು ಕೂತ್ ಮಾತಾಡಿದ್ರು?
ಮಾತಾಡಿದ್ವಿ ಸರ್, ಬಟ್ ಅವ್ರ ಮದ್ವೆಗಿದ್ವಿ ಎಲ್ಲ ನೀವೇನ್ ಖರ್ಚು ಮಾಡೋಷ್ಟಿಲ್ಲ, ನಾವೇ ಮಾಡ್ಕೊಂತೀವಿ ಅಂತ ಹೇಳಿದ್ರು ಸರ್. ಅವರು ಹ್ಮ್ ನಾವೇ ಮಾಡ್ಕೊಂತೀವಿ, ನಾವೇ ಅವ್ರಿಗೆ ರಿಟರ್ನ್ ದುಡ್ಡು ಕೊಡ್ತೀವಿ ಅಂತಾನು ಹೇಳಿದ್ರು ಸರ್. 1-2 ಲಕ್ಷ ಆದ್ರೂ ಏನು ಅದಕ್ಕೆ, ಬಟ್ ಇಷ್ಟಂತ ಹೇಳಿಲ್ಲ ಸರ್. ಅದನ್ನು ನಾನು ಅಲ್ಗೂ ಇಷ್ಟು ಅಷ್ಟಂತ ಡಿಮ್ಯಾಂಡ್ ಇಡಕ್ ಹೋದ್ರು, ಡಿಮ್ಯಾಂಡ್ ಇಟ್ರೆ ಅದು ಮದ್ವೆ ಆಗಲ್ಲ, ವ್ಯವಹಾರ ಆಗುತ್ತೆ ಅಂತಾನು ಹೇಳಿದೆ ಸರ್ ನಾನು. ಇವಾಗ 2 ಲಕ್ಷ 3 ಲಕ್ಷ ನಮ್ಮ ಮನೇಲಿ ಕೇಳಿದ್ರೆ, ಇವ್ರು ನಮ್ಮೂರು, ಅವ್ರು ಕೇಳ್ತಾ ಇದ್ರು 2 ಲಕ್ಷ ಕೊಡ್ಬೇಕು 3 ಲಕ್ಷ ಕೊಡ್ಬೇಕಂತೇಳಿ. 2 ಲಕ್ಷ 3 ಲಕ್ಷ ಕೇಳಿದ್ರೆ ನಾವು ಎತ್ತೋ ಎಮ್ಮಿನ ಖರೀದಿ ಮಾಡ್ಕೊಂಬಂದಾಗ ಆಗುತ್ತೆ, ಅದು ರಿಲೇಷನ್ ಆಗಲ್ಲ ಅಂತಾನು ಹೇಳಿ ನಾನು ಅಲ್ಲಿಗೆ ನಿಲ್ಸಿದ್ದೆ ಸರ್. ಆ ಮಾತು ಮುಂದುವರ್ಸಕ್ ಹೋಗಿರ್ಲಿಲ್ಲ. ಈ ಸಂಬಂಧ ಬೆಳೆಸಲಿ ವ್ಯವಹಾರ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಸರ್ ಅಲ್ಲಿ. ನಿಜ ನಿಜ ನಿಜ. ಹೇಳೋ ಮಾತನ್ನೇ ಸ್ವಲ್ಪ ಬೇರೆ ಅರ್ಥ ಬರೋ ಮೃದುವಾಗಿ ಅಥವಾ ವ್ಯವಹಾರದ ನಾನು ಅವ್ರಿಗೆ ಹೇಳಿಲ್ಲ ಸರ್ ಆ ಮಾತು. ನಮ್ಮ ಫ್ರೆಂಡ್ಗೆ ಹೇಳಿದೆ ನಾನು. ಹಿಂಗ್ ಅವ್ರಿಗೆ ಹೇಳಕ್ ಇದ್ ಮಾಡಿಲ್ಲ. ಹಿಂಗ್ ನಮ್ಮ ಫ್ರೆಂಡ್ ಹಿಂಗ್ ಕೇಳ್ದೆ, ಹಿಂಗ್ ದುಡ್ಡು ಕೇಳ್ತಾವ್ರ ಅಂತ ನಮ್ ಫ್ರೆಂಡ್ ನನ್ಗೆ ಹೇಳ್ದ. ಓಕೆ, ದುಡ್ಡು ಕೊಡೋಣ, ದುಡ್ಡು ಮ್ಯಾಟ್ರ್ ಆಗಲ್ಲ, ಬಟ್ ಅದನ್ನ ಎಲ್ಲರಿಗೂ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂತಿಂದ್ರೆ ಅವ್ರ ಮರ್ಯಾದೆ ಹೋಗೋದು, ನನ್ಗೇನ್ ಆಗಲ್ಲ ಅಂತ ನಾನು ಆತರ ಮಾತಾಡಿರೋದು. ದುಡ್ಡು ಇಸ್ಕೊಂಡ್ ಮದ್ವೆ ಮಾಡ್ಕೊಟ್ರು ನೋಡು ಅಂತೇಳಿ ಅವ್ರಿಗೊಂದ್ ಮಾತು ಹೋಗುತ್ತಲ್ಲ, ಅದು ಆ ಮಾತು ಯಾಕೆ ಅನ್ಸ್ಕೋಬೇಕಂತ ನಾನು ಆತರ ಯೋಚನೆ ಮಾಡ್ಬಿಟ್ಟು ಅವ್ರಿಗೆ ಬ್ಯಾಡ ಅಂತ ಹೇಳಿದ್ದೆ ನಾನು. ದುಡ್ಡು ಕೊಡೋಣ, ಬಟ್ ಅದು ನಮಗೂ ಅವ್ರ ಇಬ್ರು ಮಧ್ಯೆ ಗೊತ್ತಿರ್ಬೇಕು, ಮೂರನೇರಿಗೆ ಏನ್ ಕೂತಾಗ್ಬೇಕು, ಅದರಿಂದ ಏನಾಗಿದೆ ಗೊತ್ತಾಗಿ ದುಡ್ಡು ತಗೊಂಡು ಮದುವೆ ಮಾಡ್ಕೊಟ್ರಂತೆ ಅನ್ನೋ ಮಾತು ಅವ್ರಿಗೆ ಬರೋದು ಬೇಡ ಅಂತ ನೀವು ಕಾಳಜಿ ಮಾಡಿದ್ರಿ ಅಷ್ಟೇ. ಹೌದು ಸರ್, ಅಷ್ಟೇ ಸರ್. ಆಯ್ತು. ಅದಾದ್ಮೇಲೆ ಎಂಗೇಜ್ಮೆಂಟ್ ಆಯ್ತು ಸರ್. ಎಂಗೇಜ್ಮೆಂಟ್ ಆಯ್ತು ಸರ್. ಫೈನಲ್ ನೀವು ಮೆಸೇಜ್ ಅಲ್ಲಿ ಮಾತಾಡ್ತಾನೆ ಇದ್ರಿ ನೀವು? ಹೌದು ಸರ್, ಮಾತಾಡ್ತಿದ್ವಿ ಸರ್, ಮಾತಾಡ್ತಿದ್ವಿ. ಓಕೆ. ಅಂದ್ರೆ ಹೆಚ್ಚು ಕಡಿಮೆ ನೀವು ಬಾಲ್ಯದಿಂದ ನೋಡಿರೋ ಹುಡುಗಿನೇ? ಹೌದು ಸರ್, ನೋಡಿರೋದು ಸರ್. ಅಕ್ಕಪಕ್ಕ ಮನೆಯಲ್ಲ ಸರ್, ತುಂಬಾ ದೂರ ಏನಿಲ್ಲ. ಬಟ್ ನಾವ್ ಈ ಬೆಂಗಳೂರಿಗೆ ಬಂದಾದ್ರಿಂದ ಹೋಗಕ್ ಆಗಿಲ್ಲ ಆ ಕಡೆ ಅಷ್ಟೇ. ಸೊ ಆಯ್ತು, ಎಂಗೇಜ್ಮೆಂಟ್ ಅಂದ್ರೆ ಚಿಕ್ಕದಾಗೆ ಮಾಡ್ಕೊಂಡ್ರಿ? ಚಿಕ್ಕದಾಗ ಮಾಡ್ಕೊಂಡ್ವಿ ಸರ್. ಚಿಕ್ಕದಾಗ ಅಂದ್ರೆ ಒಂದು 100-200 ಜನ ಸೇರಿದ್ರು. ಸಂತೋಷ ಸಂತೋಷ. ಏನಾಯ್ತು ಆಮೇಲೆ? ಏನಾಯ್ತು, ರಿಟರ್ನ್ ನಾನ್ ಮದುವೆ ಎಂಗೇಜ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಿದ್ದೆ ಸರ್ ನೀವಿಬ್ರು? ಹೌದು ಸರ್. ಓಕೆ. ಬಟ್ ಅಲ್ಲಿ ಹೋದಾದ್ಮೇಲೆ ಅವ್ರು ನಾವ್ ಹೆಗಲಿ ಮೇಲೆ ಕೈ ಹಾಕಿದ್ರೆ ಅವ್ರು ನೆನ್ಪಿಸ್ಕೊಂಡು ಅಳ್ತಾ ಇದ್ದಾಳೆ ಸರ್ ಅಲ್ಲಿ. ಸರ್ ಒಂದ್ ನಿಮಿಷ ಇನ್ನೊಮ್ಮೆ ಹೇಳಿ, ನಂಗೆ ಕೇಳಿಸ್ಲಿಲ್ಲ. ಮಂತ್ರಾಲಯಕ್ಕೆ ಹೋದೆ ಸರ್, ಬೈಕಲ್ಲಿ ಹೋಗಿದ್ವಿ. ಹೋದಾದ್ಮೇಲೆ ನಾವು ಫೋಟೋ ತೆಗೆಸ್ಕೊಂಡು ಬೆಳಿಗ್ಗೆನೆ ಹೋದ್ರ? ಹೌದು ಸರ್, ಮಾಡ್ದೆ. ನೆಕ್ಸ್ಟ್ ಡೇ ನಾನು ಬೆಂಗಳೂರು ಬರೋದಿತ್ತಲ್ಲ, ಅವ್ರಿಗೂ ಎಕ್ಸಾಮ್ ಇತ್ತು ನೆಕ್ಸ್ಟ್ ಡೇನೆ. ಹಲೋ, ಹೇಳಪ್ಪ. ಕೇಳ್ತದೆ. ಅದಕ್ಕೆ ಹೋಗ್ಬೇಕಂತ ಹೋಗಿದ್ದೆ ಸರ್. ಇದು ಹೋದ್ಮೇಲೆ ಒಂದ್ ಡೇನೆ ಎಂಗೇಜ್ಮೆಂಟ್ ನೆಕ್ಸ್ಟ್ ಡೇನೆ ಹೋಗಿದ್ವಿ ಸರ್ ಮಂತ್ರಾಲಯಕ್ಕೆ. ಓಕೆ. ಅಲ್ಲಿ ಹೋದಾದ್ಮೇಲೆ ಫೋಟೋ ತೆಗೆಸ್ಕೊಳಕ್ ಹೋದ್ರೆ ಅಳ್ತಾ ಇದ್ಲು ಸರ್. ಅಲ್ಲಿ ಮಂತ್ರಾಲಯ ದೇವಸ್ಥಾನ ಮುಂದೆ? ಹೌದು ಸರ್. ಅಳ್ತಿದ್ರ? ಹೌದು ಸರ್. ಅವರು ಏನಕ್ಕಂತ ಕೇಳಿದೆ ಸರ್. ಮತ್ತೆ ನಂಗೂ ಸ್ವಲ್ಪ ಇದಾಗೋಯ್ತಲ್ಲ, ನಂಗೆ ಅಲ್ಲಿಗೆ ಈಗಲೇ ಡಿಪ್ರೆಷನ್ ಅದು, ಇನ್ನು ಅಲ್ಲೋದ್ಮೇಲೆ ಇನ್ನೇನಪ್ಪ ಈ ಕತೆ ಇನ್ನು ಅಂತೇಳಿ ಹಂಗೂ ಇದಾಯ್ತು. ಸೈಡ್ ಕುಂದ್ರಿಸಿ ಕೇಳಿದೆ ಏನೆತ್ತ ಅಂತೇಳಿ. ಆಮೇಲೆ ಇದ್ದು ಅವರು ನನ್ಗೆ ಅವ್ರನ್ನ ಬಿಟ್ಟಿರಕ್ ಆಗ್ತಿಲ್ಲ, ನಂಗೆ ನೆನಪಾಗ್ತೈತೆ, ಹಂಗೆ ಹಿಂಗೆ ಅಂತೇಳಿ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಲ ಸರ್. ಅಂದ್ರೆ ನಿಮ್ಮನ್ನ? ಹೌದು ಸರ್. ಅಂದ್ರೆ ನಿಮ್ಮನ್ನ ಬಿಟ್ಟಿರೋಕ್ ಆಗ್ತಿಲ್ಲ ಅಂತಲ್ಲ? ಅಲ್ಲ, ಅವ್ರನ್ನ ಬಿಟ್ಟಿರಕ್ ಆಗ್ತಿಲ್ಲ ಅಂತ ಹೇಳಿ ಸರ್. ಓ, ಆ ಹುಡುಗನ್ನ? ಹೌದು ಸರ್. ತಗಳಪ್ಪ. ಏನ್ ಮಾಡೋದು ಸರ್, ಇನ್ನೇನ್ ಮಾಡಕ್ಕಿಲ್ಲ. ಅಲ್ಲ, ನಿಮಗ್ ಮಂತ್ರಾಲಯ ಎಲ್ಲ ವೈಕುಂಠ ಕಾಣಿಸಿರುತ್ತವಾಗ. ನನ್ಗೂ ಇರಕ್ಕೆ ಆಗಿಲ್ಲ ಸರ್, ಅಲ್ಲಿ ದರ್ಶನಕ್ಕೂ ಹೋಗಕ್ ಆಗ್ಲಿಲ್ಲ. ಬೇಡ ಬಿಡು, ಹೋಗ್ಬಿಡೋಣ ಅಂತ ಬಂದು ಅಲ್ಲಿಂದ ಕನ್ವಿನ್ಸ್ ಮಾಡ್ದೆ ನಾನು ಅಲ್ಲಿಗೆ. ದರ್ಶನಕ್ಕಿಂತ ಮುಂಚೆನ ಇದು? ಹೌದು ಸರ್. ನೀವ್ ಅವಾಗ ಫೋಟೋ ಯಾಕೆ ತಕೊಳಕ್ ಹೋದ್ರಿ ಸರ್? ಇಲ್ಲ ಸರ್, ಅದೇನ್ ಗೊತ್ತಾ, ನಾನು ಚಪ್ಪಲಿ ಬಿಡೋಣ ಅಂತ ಹೋಗಿದ್ದೆ ಸರ್. ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಬಂದ್ವಿ. ಓಕೆ. ರಶ್ ಇತ್ತು, ಸ್ವಲ್ಪ ತುಂಬಾ ರಶ್ ಇತ್ತಲ್ವ, ಸ್ವಲ್ಪ ಆಮೇಲೆ ಹೋಗೋಣ ಅನ್ಕೊಂಡು ನಾನು ಆತರ ಪ್ಲಾನ್ ಮಾಡ್ಕೊಂಡಿದ್ದೆ ಸರ್. ಸಡನ್ ಆಗಿ ಹಾಕಿ ಹಂಗಂದಾಗ ನಿಮ್ಗೆ ನಾನು ಸುಮ್ನೆ ಕೇಳಿ, ಅಂದ್ರೆ ನಿಮ್ಗೆ ಏನ್ ಕೋಪ ಬಂತು ಅಥವಾ ನೀವು ಹೇಗ್ ನಿಭಾಯಿಸಿದ್ರಿ? ಸರ್ ಏನು ಆಗಿಲ್ಲ ಸರ್, ನಾನು ಅಲ್ಗೂ ಕೋಪ ಏನೂ ಬರ್ಲಿಲ್ಲ ಸರ್. ಸುಮ್ನೆ ಅಲ್ಗೂ ಕುಂತ್ಕೊಂಡೆ, ನಾನು ಒಂದ್ 5 ನಿಮಿಷ ಸಮಾಧಾನ ಮಾಡ್ಕೊಂಡೆ ನಾನೇ. ಕೋಪ ಮಾಡ್ಕೊಳ್ಳೋ ಸ್ಥಿತಿಲಿ ನಾವಿಲ್ಲ ಸರ್. ಇಲ್ಲ ಅಂತ ಗೊತ್ತಾಯ್ತು ಸರ್. ಈಗೆಲ್ಲ ಮರ್ಯಾದೆ ಮಾನ ಮುಖ್ಯ ಅನ್ಕೊಂಡು ಅಲ್ಗೂ ನಿಜ. ಈಗೆಲ್ಲ ಆಗ್ಬಿಟ್ಟಿದೆ. ಇವಾಗ ಎಲ್ಲ ಆಗೋಗ್ಯಾರ ಅಂದ್ಮೇಲೆ ಈಗ ಏನೋ ಮಾಡಕ್ಕಾಗಲ್ಲ. ತಪ್ಪು ನಾನು ಅಲ್ಗೂ ಹೇಳಿದೆ ಸರ್ ಅವ್ರಿಗೆ. ನಾನು ಏನ್ ಹೇಳಿದ್ರೆ ಆಕ್ಚುಲಿ ನೀವು ಆ ಸಮಯದಲ್ಲಿ ಏನ್ ಮಾತಾಡಿದ್ರಿ ಅವ್ರ ಜೊತೆ? ನಾನು ಹೇಳಿದ್ದೇನ್ ಗೊತ್ತಾ ಸರ್, ಇವಾಗೂ ಏನ್ ಆಗಿಲ್ಲ, ಕಾಲ ಮಿಂಚಿಲ್ಲ. ಬಟ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅಲ್ಲೇ ಹೋಗ್ಬೋದು, ನನ್ಗೇನ್ ತೊಂದ್ರೆ ಇಲ್ಲ. ಬಲವಂತ ಮಾಡಿ ಮದುವೆ ಆದ್ರೆ ಮುಂದೆ ಚೆನ್ನಾಗಿರಕ್ ಆಗಲ್ಲ.
ಬಲವಂತ ಮಾಡಿ ಅಂತೂ ನಿನ್ ಮದುವೆ ಮಾಡ್ಕೊಕ್ ನಂಗೆ ಇಷ್ಟನೇ ಇಲ್ಲ, ಯಾವ್ದಕ್ಕೂ ಬಲವಂತ ಮಾಡಲ್ಲ. ಬಟ್ ಇವಾಗ ಒಂದು ಇಂಟ್ರೆಸ್ಟ್ ಇದೆ, ಇಲ್ಲಿ ಮಠದ ಮುಂದೆ ಹೇಳ್ಬಿಡು ಯಾವ್ದಕ್ಕೂ ಕ್ಲಿಯರ್ ಮಾಡ್ಕೊಂಡು ನಿಮ್ ಮನೆಗೆ ನಿಮ್ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ ನಾನು. ಓಕೆ. ಅಲ್ಲಿದ್ದು ಒಪ್ಕೊಂಡ್ಲು ಸರ್, ಅಲ್ಲಿಲ್ಲ ನಾನು ಬಿಟ್ಬಿಟ್ಟಿದ್ದೀನಿ ಇವಾಗ ಏನಿಲ್ಲ 1 year ಆಯ್ತು ಬಿಟ್ಟೆ ಅಂತ ಅಲ್ಲೂ ಅದೇ ಹೇಳಿದ್ಲು ಸರ್. ಏನೋ ದುಃಖ ಆಯ್ತು ಅತ್ತೆ, ಆದ್ರೆ ಓಕೆ ನಾನು ಅಲ್ಲಿ ಅದನ್ನೇ ಹೇಳಿದ್ಲು ಸರ್, ಅವ್ರು ಅದನ್ನೇ ಹೇಳಿದ್ರು. ನಾನ್ ದುಃಖ ಆಯ್ತು, ಓಕೆ ನನ್ಗೇನ್ ತೊಂದ್ರೆ ಇಲ್ಲ ಬಿಡಿ, ಏನು ಆಗೋದು ಎಲ್ಲಾರ ಲೈಫಲ್ಲಿ ಆಗಿರೋದು ಒಂದು ಆ ಟೈಮಲ್ಲಿ ಆಗುತ್ತೆ ಅದು, ನಾನು ಏನು ಅದಕ್ಕೇನ್ ಬೇಜಾರು ಮಾಡ್ಕೊಳಕ್ ಹೋಗಲ್ಲ ಅಂತ ಹೇಳಿ ಹೇಳಿದೆ ಸರ್ ಅಲ್ಗೂ ನಾನು. ಬಟ್ ನೋಡು ಮುಂದೆ ದಾರಿ ಯಾವ್ದು ನಿಂಗೆ ಬಿಟ್ಟಿರೋದು, ಆಯ್ಕೆ ಮಾಡ್ಕೊಂಡು ನಿನ್ ಜವಾಬ್ದಾರಿ, ಈ ಕಡೆ ಆದ್ರೂ ಬರೋ ಆ ಕಡೆ ಆದ್ರೂ ಬರ್ಬೋದು. ಅಲ್ಲೂ ಆಪ್ಷನ್ ಕೊಟ್ಟಿದೆ ಸರ್, 2 ಆಪ್ಷನ್. ಇವಾಗೂ ಏನು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಅವ್ರು ಬಲವಂತಕ್ಕೆ ಇವ್ರು ಬಲವಂತಕ್ಕೆ ಒಪ್ಕೊಂಡ್ ಮದುವೆ ಆದ್ರೆ ಮುಂದೆ ನನ್ಗೆ ಇದಾಗುತ್ತೆ ಅಂತ ನಾನು ಆ ಉದ್ದೇಶದಿಂದ ಯೋಚನೆ ಮಾಡಕ್ ಅವ್ರಿಗೆ ಕೊಟ್ಟಿದ್ದೆ ಸರ್ ಟೈಮ್ ಅಲ್ಲೇನೆ. ಅಲ್ಲಿದ್ದು ಒಂದ್ 10-20 ನಿಮಿಷದ ಇಲ್ಲ ನಾನು ನಿನ್ ಬಿಟ್ಟು ಯಾರು ಮದುವೆ ಆಗಲ್ಲ, ಆಗೋಯ್ತು ನನ್ಗೆ ಅದ್ ಮರ್ತು ಬಿಟ್ಟಿದ್ದೀನಿ ಅಲ್ಲೇ ಅಂತ ಹೇಳ್ಬಿಟ್ಟು ದೇವ್ರ ರಾಘವೇಂದ್ರ ಮೇಲೆ ಪ್ರಾಮಿಸ್ ತಗೊಂಡ್ಲು ಸರ್. ಆ ಪ್ರಾಮಿಸ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಡೇ ಬಂದ್ವಿ ಸರ್ ಅಲ್ಲಿಗೆ. ಆದ ನಾವು ಪಾಡಿ ನಾವು ನಮ್ ರಿಲೇಷನ್ ಊರ್ಗ್ ಹೋಗೋದಿತ್ತು, ಅಲ್ಲಿ ಹೋಗ್ಬಿಟ್ಟು ರಿಟರ್ನ್ ಬಂದ್ವಿ ಸರ್. ಮತ್ತೆ ನೈಟನೇ ಬಂದ್ಬಿಟ್ಟು ರಿಟರ್ನ್. ನಿಜವಾಗ್ಲೂ ನಿಮ್ಗೆ ಅಲ್ಲಿ ಬೇಜಾರ್ ಆಯ್ತಾ? ಆಯ್ತು ಸರ್ ಆಯ್ತು, ಆದ್ರೂ ನಾನು ಅವ್ರಿಗೆ ಹೇಳಿದೆ. ಬಟ್ ಅವ್ರು ಲವ್ ಮಾಡ್ತಿರೋದು ಬಟ್ ಇಂಟರ್ ಕ್ಯಾಸ್ಟ್ ಅಲ್ವಾ, ಬೇರೆ ಕಡೆ ಅವ್ರು ಬೇರೆ ಹುಡುಗನ ಬಗ್ಗೆ ಅಲ್ಲಿ ಅವ್ರು ಅವಾಗ ಮಂತ್ರಾಲಯದಲ್ಲಿ ನಂಗೆ ಹೇಳ್ಕೊಟ್ರು ಯಾರಂತ ನಾನು ಕೇಳಿದೆ ಸರ್. ಅವಾಗ ಅಲ್ಗೂ ತಡೆಯಕ್ ಆಗಲ್ಲ ಕೇಳ್ಬಿಟ್ಟೆ ಸರ್ ನಾನು. ಅಲ್ಲಿ ಮೆಸೇಜ್ ಕೇಳೋದ್ರ ಬದಲು ಇಲ್ಲಿ ಕೇಳಿದಿರತ್ತೆ. ಇಲ್ಲಿ ಕೇಳಿದೆ ಸರ್. ಬಟ್ ಏನು ನಿಮಗೆ ಗೊತ್ತಿರೋ ಹುಡುಗನೇ ಆಗಿದ್ನ ಆತ? ನಮ್ಗೆ ಗೊತ್ತಿಲ್ಲ ಸರ್, ಅಕ್ಕಪಕ್ಕ ಊರು ಬಟ್ ಅಲ್ಲೇ ಗೊತ್ತಿರೋ. ಹೆಂಗೋ ಸಮಾಧಾನ ಮಾಡಿ ಕರ್ಕೊಂಡ್ ಬಂದ್ರಿ? ಸಮಾಧಾನ ಮಾಡಿ ಕರ್ಕೊಂಡ್ ಬಂದೆ ಸರ್. ಅಲ್ಲಿಂದ ನೋಡು ಆತರ ಇದೆ ಈ ತರ ಇದೆ. ಬಟ್ ನಿಮ್ಗೆ ಅವ್ರ ಮನೆಯಲ್ಲೂ ಒಪ್ಪಾಗಲ್ಲ ಸರ್. ಅದು ಅವ್ರ ಲವ್ ಹೆಂಗಿದೆ ಅಂದ್ರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಫಸ್ಟ್ ಆಫ್ ಆಲ್ ಹೇಳಕ್ ಹೋದ್ರೆ. ಈ ನಮ್ ಕ್ಯಾಸ್ಟ್ ಅವ್ರ ಕ್ಯಾಸ್ಟ್ ಇದು ಆಗಲ್ಲ, ಅದು ಇಲ್ಲಿ ಸಿಂಕ್ ಆಗಲ್ಲ. ಮನೆಯಲ್ಲಿ ಒಪ್ಪೋದ್ ಡೌಟ್ ಇದೆ ಸರ್ ಅದು. ನೋಡು ಮತ್ ನಿನ್ಗೂ ಹಂಗೂ ಇಷ್ಟ ಇತ್ತಂದ್ರೆ ಹೋಗ್, ನನ್ಗೇನ್ ಬೇಜಾರಿಲ್ಲ. ನಾನ್ ನಿನ್ ಲವ್ ನಾನೇ ಅಡ್ಡ ಬರ್ಲಿ, ನಂಗೂ ಏನೋ ಕೊಟ್ಟಿದ್ರೆ ದೇವ್ರ ಕರ್ಮ ತಗೊಂಡ್ ಹೊತ್ಕೊಂಡು ಹೋಯ್ತೀನಿ ಅಂತ ಸುಮ್ಮನೆ ಅದೇ ಸರ್ ಅಲ್ಲಿ. ಅದಾದ್ಮೇಲೆ ಎಲ್ಲ ಅಲ್ಲಿಂದ ಹೇಳ್ಕಂತ ಬಂದೆ ಸರ್, ಹಿಂಗಿದೆ ಈ ತರ ಇದೆ ನನ್ನ ಲೈಫ್ ಅಲ್ಲಿ, ಈ ತರ ಇದೆ ಎಲ್ಲ ಹೇಳ್ಕೊಂಡ್ ಬಂದೆ ಸರ್. ಹಿಂಗಂತ ಎಲ್ಲವನ್ನೂ ಹೇಳ್ಕೊಂಡ್ ಬಂದೆ, ಎಲ್ಲದಕ್ಕೂ ಅಂತಾನೆ ಬಂದ್ಲು ಸರ್. ಅದಾದ್ಮೇಲೆ ರಿಟರ್ನ್ ಅವ್ರ ಎಕ್ಸಾಮ್ ಬರೋದಿತ್ತು, ಅವ್ರು ಎಕ್ಸಾಮ್ ಬರೆಯಕ್ ಹೋದ್ರು ಸರ್ ಬೇರೆ ಕಡೆ. ನಮ್ಮೂರ ಅಕ್ಕಪಕ್ಕ ಸರ್, ಒಂದು 30 ಕಿಲೋಮೀಟರ್ ಆಗಿದೆ ಸರ್. ನನ್ಗೆ ಅವತ್ತೇ ಸ್ವಲ್ಪ ಡೌಟ್ ಬಂದಿತ್ತು ಸರ್. ಅವ್ರು ಹೋಗೋದಿನ ನಾನು ಅಲ್ಲೇ ಊರಲ್ಲೇ ಇದ್ದೀನಿ ಸರ್, ಏನು ಬೆಂಗಳೂರಿಗೆ ಬಂದಿರ್ಲಿಲ್ಲ ನಾನು. ಊರಲ್ಲಿ ಬಂದೆ ನಾನು ಇದ್ದು, ನನ್ಗೆ ಒಂದ್ ಫೋನ್ ಇಲ್ಲ ಮೆಸೇಜ್ ಇದ್ರೆ ಆಟೋಮೆಟಿಕ್ ಹಂಗೆ ಹೋಗ್ಬಿಟ್ಟಿದ್ರು ಸರ್ ಇದಕ್ಕೆ ಕಾಲೇಜಿಗೆ. ನಾನು ಅವ್ರ ಹತ್ರ ಫೋನ್ ಇಲ್ಲಲ್ಲ ಕಾಲೇಜಿಗೆ ಹೋಗಕ್ಕೆ, ಫೋನ್ ಮಾಡಕ್ ಹೋಗಲ್ಲ. ಬಟ್ ಸುಮ್ನೆ ಆಗೋದ ನಾನು ಅವ್ರ ಪಾಡಿಗೆ ನಾನು ಬೆಂಗಳೂರಿಗೆ ಬಂದೆ. ಅವ್ರ ಮನೆಗೆ ಹೋಗ್ಬಿಟ್ಟು ಒಂದ್ಸಲ ಮಾತಾಡ್ಕೊಂಡ್ ಬಂದ್ ಮನೆಗೆ ರಿಟರ್ನ್ ಬೆಂಗಳೂರಿಗೆ ಬಂದ್ಬಿಟ್ಟೆ ನಾವು. ರಿಟರ್ನ್ ಒಂದು 4 days ಆದ್ಮೇಲೆ ಮೆಸೇಜ್ ಮಾಡಿದ್ಲು ಸರ್. ರಿಟರ್ನ್ ಅದೇ ಚೆನ್ನಾಗ್ ಅದನ್ನೆಲ್ಲ ಮಾತಾಡ್ಕೊಂಡು ಏನು ಸುಮ್ನೆ ನನ್ ಪಾಡಿ ನಾನು ಇದ್ದೆ ಸರ್, ಏನು ಅದ್ರ ಎತ್ತಕ್ಕೂ ಹೋಗಿಲ್ಲ ಅವ್ರಿಗೆ. ಒಂದ್ 2 to 3 days ಆದ್ಮೇಲೆ ನನ್ಗೆ ನಿನ್ ಮೇಲೆ ಫೀಲಿಂಗ್ಸ್ ಬರ್ತಾ ಇಲ್ಲ ಅಂತಂದ್ರೆ ಸರ್ ನನ್ಗೆ ಹೆಂಗ್ ಆಗ್ಬಿಡುತ್ತೆ ಸರ್ ಅಲ್ಲಿಗೆ. ಅಂದ್ರೆ ಚಾಟ್ ಅಲ್ಲಿ ಮಾತಾಡ್ಬೇಕಾದ್ರೆ ಸರ್ ಅಂದ್ರೆ ಫೀಲಿಂಗ್ಸ್ ಬರ್ತಿಲ್ಲ ನಿಮ್ ಕುರಿತು ಅಂತ ಆಕೆ ಹೇಳಿದ್ರು. ಹೌದು ಸರ್. ಅದಾದ್ಮೇಲೆ ಅವ್ರು ಬಿಟ್ಟಿದಾರ ಅಂತ ಹೇಳಿದ್ರೆ ಸರ್, ಬಿಟ್ಟಿಲ್ಲ ಆದ್ಮೇಲೆ ಅವರು. ಓಕೆ. ಅದ್ ಹೆಂಗ್ ಗೊತ್ತದು, ರಾತ್ರಿ ಏನಿಲ್ಲ ಅಂದ್ರೆ ನನ್ಗೆ 10 ಮೇಲೆ ಬಾಯ್ ಅಂತ ಹೇಳ್ಬಿಟ್ಟು ರಾತ್ರಿ 5 ರಿಂದ 6 ಗಂಟೆ ಗಂಟ ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ತಾ ಇದ್ದಾರೆ ಸರ್ ಅವರು. ನಿಮ್ಗೆ 10ವರೆಗೆ ನಿಮಗ್ ಮಲ್ಗಿಸೋದು? 10ವರೆಗೆ ಸರ್. ನಾ ಮಲ್ಕೊಳ್ಳೋದೇ 3-4 ಗಂಟೆ ಆಗ್ತದೆ ಸರ್. ಅವ್ರನ್ನ ಎಲ್ಲಿ ನನ್ಗೆ ಆಮೇಲೆ ಇವ್ರು ಮೆಸೇಜ್ ಮಾಡ್ತಿರೋದು ನಾವು ನೋಡ್ಕೊಂಡಿರ್ಬೇಕಲ್ಲ ಸರ್ ಅದನ್ನ. ಅಲ್ಲ ಒಂದ್ ನಿಮಿಷ, ನಿಮ್ಗೆ ಬಾಯ್ ಅಂತ ಹೇಳಿ ಅವ್ರು ಆನ್ಲೈನ್ ಅಲ್ಲಿ ಇರ್ತಿದ್ರು ಅಂತ ನಿಮಗ್ ಗೊತ್ತು ಸರ್. ಗೊತ್ತು. ನೀವ್ 2-3 ಗಂಟೆಗೆ ನೀವೇನ್ ಮಾಡ್ತಿದ್ರಿ ಸರ್? ನಮ್ದು ನೈಟ್ ಶಿಫ್ಟ್ ಅಲ್ಲ ಸರ್, ನಮ್ದು ಹೋಟೆಲ್ ಇರ್ಲೇಬೇಕಲ್ಲ ಸರ್. ಓಕೆ. ಸೊ ಹಾಗಾಗಿ ನಿಮಗ್ ಗೊತ್ತಾಗ್ತಿತ್ತು ಆಕೆ ಎದ್ದಿರೋದು? ಹೌದು ಸರ್. ನೀವ್ ಯಾವತ್ತಾದ್ರೂ ನಾನು ಒಂದ್ಸಲ ಕೇಳ್ದೆ ಸರ್, ಸಿಂಪಲ್ ಆಗಿ ಕೇಳ್ದೆ. ನನ್ಗೆ ಅವ್ರಪ್ಪ ಅಂತ ರೀಸನ್ ಕೊಟ್ರು. ನಾನು ಅಲ್ಗೂ ಏನ್ ಅದನ್ನ ಓಕೆ ಏನ್ ದೊಡ್ಡದ್ ಮಾಡ್ಕೊಳ್ಳೋದು ಬೇಡ, ಅಲ್ಲೂ ಹೇಳ್ದೆ ಸರ್ ನಿಂಗೆ ಇಂಟ್ರೆಸ್ಟ್ ಐತೋ ಇಲ್ಲ ಅಂತ ಕೇಳ್ದೆ ಸರ್. ನಾನು ಅಲ್ಲೂ ಕೇಳ್ದೆ, ಇಂಟ್ರೆಸ್ಟ್ ಇದೆ ಅಂತಾನೆ ಹೇಳಿದ್ರು ಸರ್. ಅದಾದ್ಮೇಲೆ ಸಡನ್ಲಿ ಒಂದ್ಸಲ ಅವ್ರ ಮನೆಗೆ ಹೋಗ್ಬಿಟ್ಟು ನನಗೆ ಒಂದಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬೇಕಾ ಸರ್? ಸಡನ್ಲಿ ಹೋಗ್ಬಿಟ್ಟು ಅವ್ರ ಮನೇಲಿ. ಅಂದ್ರೆ ಎಂಗೇಜ್ಮೆಂಟ್ ಆದ ಎಷ್ಟು ದಿನದ ಅದಾಗಿತ್ತು? ಎಲ್ಲ ಒಂದ್ 15 days ಒಳಗಡೆ ಸರ್. ಓಕೆ. ಬಟ್ ಒಂದಿನ ಅಂದ್ರೆ ಅವ್ರ ಅಪ್ಪ ಅಮ್ಮಂಗೆ ಹೇಳಿರೋದಾ? ಅವ್ರ ಅಪ್ಪ ಅಮ್ಮಗೆ ಹೋಗ್ಬಿಟ್ಟು ಅವ್ರ ಅಪ್ಪಗೆ ಹೇಳಿದ್ರಂತೆ, ನಾನ್ ಕಾಲ್ ಮೇಲೆ ಕಾಲ್ ನಿಂದಿರ್ಬೇಕು, ನಂಗೆ ಇವಾಗ್ಲೇ ಮದುವೆ ಬೇಡ ಅಂತ ಹೇಳಿ ಹೇಳಿದ್ರಂತೆ. ಕಾಲ್ ಮೇಲೆ ಕಾಲ್ ಅಂದ್ರೆ ನನ್ನ ಕಾಲ್ ಮೇಲೆ ನಾನು ನಿಲ್ಬೇಕು ಅಂತ? ಹೌದು ಸರ್. ಅಷ್ಟೊತ್ತಿಗೆ ನಿಮ್ಗೆ ವಿಷಯ ಗೊತ್ತಾಯ್ತಾ?
ನಾ ರಿಟರ್ನ್ ಫೋನ್ ಮಾಡಂತ ಹೇಳಿದೆ ಸರ್, ರಿಟರ್ನ್ ಅವ್ರ ಕಾಲೇಜ್ಗೆ ಹೋಗೋದಿತ್ತಲ್ಲ, ನಾನು ಫೋನ್ ಮಾಡಂತ ಹೇಳಿದೆ ಸರ್ ಅವ್ರಿಗೆ. ಅವ್ರು ನನಗೆ ಫೋನ್ ಮಾಡ್ಲಿಲ್ಲ, ನನಗೆ ಡೌಟ್ ಬಂತು ಏನೋ ಆಗಿದೆ ಅಂತೇಳಿ ಅವ್ರ ಅಪ್ಪ ಫೋನ್ ಮಾಡ್ದೆ ನಾನು ಸರ್ ರಿಟರ್ನ್. ಇಲ್ಲ ಹಿಂಗೆ ಅವ್ರ ಏನಕ್ಕೆ ಕೋಪ ಮಾಡ್ಕೊಂಡು ಹೋದ್ರು, ಹಿಂಗ್ ಹೇಳ್ಬಿಟ್ಟು ಹೋದ್ಲು ಅಂತಂದ್ರೆ ಸರ್. ರಿಟರ್ನ್ ನಾನು ಕೇಳಿದೆ ಸರ್, ಸುಮಾರು ಕನ್ವಿನ್ಸ್ ಮಾಡ್ದೆ, ಬಟ್ ಅವ್ರು ನಾನು ರೀಸನ್ ಕೊಟ್ಟಿದ್ದು ಸರಿ ಅನ್ಸಿಲ್ಲ ಸರ್ ನನಗೆ. ಅದು ಏನ್ ಕೊಟ್ರು? ಅನುಮಾನಿಸ್ತಾನ ಅಂತ ಹೇಳ್ತಾ ಇದ್ದಾರೆ ಸರ್. ಇದ್ರಲ್ಲಿ ಅನುಮಾನನ ಪದ ಎಂತ ಅರ್ಥ ಬರ್ತಾಗ್ಲಿಲ್ಲ ಸರ್. ಅವ್ರಾಗಿ ನನ್ಗೆ ಹೇಳ್ಬಿಟ್ಟು ನನಗೆ ಅನುಮಾನಿಸ್ತಾನ ಅಂತ ಹೇಳ್ತಾ ಇದಾರೆ ಸರ್. ಅಂದ್ರೆ ನಾನು ಅವ್ರನ್ನ ಇದು ಮಾಡ್ತಾ ಇದ್ದೀನಂತೆ, ಪದೇ ಪದೇನೆ ಆ ವಿಚಾರನ ಎತ್ತಿಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೀನಂತೆ. ಬಾಯ್ ಫ್ರೆಂಡ್ ಇರೋ ವಿಚಾರನ ಪದೇ ಪದೇ ನಾನೇ ಹೇಳ್ತಾ ಇದ್ದೇನಂತ ಅವ್ರಿಗೆ. ಬಟ್ ನನ್ಗೇನಂತ ಹೇಳಿದೆ ಸರ್, ಬಟ್ ಇದು ಮುಂದೆ ಈಗ ಅವ್ರಿಗೆ ಇಷ್ಟ ಇಲ್ಲಾರ್ದು ಮದುವೆ ಮಾಡ್ಕೊಂಡು ಮುಂದೆ ಜೀವನ ನರ್ಕ ತಗೊಳ್ಳೋದಕ್ಕಿಂತ ಇವಾಗ್ಲೇ ಕ್ಲಾರಿಫೈ ಮಾಡ್ಕೊಳ್ಳೋದು ಬೆಸ್ಟ್ ಅಲ್ಲ ಸರ್ ಅದು. ಹೌದು ಹೌದು ಹೌದು. ಬಟ್ ನಾನೊಂದ್ 2 ಸಲ ಕೇಳಿದೆ ಸರ್ ಅವ್ರನ್ನ. ಅದಾದ್ಮೇಲೆ ಮೆಸೇಜ್ ಅಲ್ಲಿ ನನಗೆ ಆನ್ಲೈನ್ ಮೇಲೆ ಡೌಟ್ ಬಂತಲ್ಲ, ಕೇಳಿದೆ, ನೋಡು ನೀನು ಈಗ ಏನು ಆಗಿದೆ, ಕಾಲ ಮಿಂಚೆಲ್ಲ ಯಾವ ತರ ಡಿಸಿಷನ್ ಇಲ್ಲ, ನಾನು 1 year ಆಯ್ತು ಬಿಟ್ಟು ಅಂತ ಹೇಳಿದಾರೆ ಸರ್. 1 year ಆಯ್ತು ಅಂತ ಬಿಟ್ಟಾದರು, ಮತ್ತೆ ಈ ತರ ಮೆಸೇಜ್ ಮಾಡೋದು ತಪ್ಪಲ್ಲ ಸರ್ ಅವರು? ಯಾವ ತರ? ಅವ್ರು ಆನ್ಲೈನ್ ಕಾಂಟ್ಯಾಕ್ಟ್ ಮಾಡ್ಕೊಂಡಿರೋದು ತಪ್ಪಲ್ಲ? ಅವ್ರ ಹತ್ರ ಒಂದ್ಸಲ ಮೀಟು ಆಗಿದ್ದಾರೆ ಸರ್. ಅವ್ರು ಹೋಗ್ಬಿಟ್ಟು ಒಂದ್ಸಲ ಕಾಲೇಜ್ಗೆ ಹೋಗ್ಬರ್ತೇನೆ ಅಂತ ಹೇಳ್ಬಿಟ್ಟು ಒಂದ್ಸಲ ಮೀಟು ಆಗಿದ್ದಾರೆ ಸರ್. ಬಟ್ ಅದಕ್ಕೆ ಸತ್ಯನ ಹೇಳಕ್ಕಿಲ್ಲ, ಬಟ್ ನನ್ನ ಗೆಸ್ ಪ್ರಕಾರ ಅದು ಅಲ್ಲ. ನಾವು ಅದನ್ನ ಗೆಸ್ ಅನ್ನ ತುಂಬಾ ಖಚಿತ ಅಂತ ನೋಡೋದು ಬೇಡ, ಬಟ್ ಈ ವರ್ತನೆ ಅಗತ್ಯ ಇಲ್ವಲ್ಲ. ಅದೇ ಸರ್, ಅವ್ರಿಗೆ ಇಷ್ಟ ಇತ್ತನ್ನೋದಾದ್ರೆ. ಬಟ್ ಇದನ್ನೆಲ್ಲ ಅದೇ ನಿಮ್ ಬದುಕಿಗೆ ಬಂದು ಇಲ್ಲ ನಾನು ಹಳೇದು ಮರ್ತಿದ್ದೀನಿ, ಹಳೇದು ಬಿಟ್ಟಿದ್ದೀನಿ ಅಂತ ಕಾರಣ ಹೇಳಿ ಸುಮ್ಮನಿದ್ದ ನಿಮ್ಮನ್ನು ಕೆಣಕಿ ಮೊದ್ಲೇ ಎಂಗೇಜ್ಮೆಂಟ್ ಅನ್ನು ಬಹಿರಂಗ ವಿಚಾರಕ್ಕೆ ಹೋಗಿ ತುಂಬಿದ ಸಭೆಯಲ್ಲಿ ಅವಮಾನ ಮಾಡ್ದಂಗ ಆಯ್ತಲ್ಲ ಅದು. ಅದೇ ಸರ್, ನಮ್ಗೆ ಏನು ಗೊತ್ತು, ನಿನ್ಗೆ ಪ್ರೀತಿಯಾಗಿದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ದ್ರೋಹ ಮಾಡ್ಬೇಕಾ, ಓಡೋಗ್ಬೇಕಾ, ಅದು ನೀನ್ ಮಾಡ್ಕೊ. ಬಟ್ ಈ ಕುಟುಂಬವನ್ನು ಮತ್ತೆ ಅಲ್ಲಿಗೆ ತಂದು ಎಂಗೇಜ್ಮೆಂಟ್ ಆದ್ಮೇಲೆ ಇಲ್ಲ ನಾನು ಸ್ವಂತ ಕಾಲ ಮೇಲೆ ನಿಲ್ಬೇಕು ಅಂತ ಇನ್ನೊಬ್ರು ಮನೆತನದ ಕಾಲನ್ನು ಮುರಿಯೋದು ಯಾವ ಧರ್ಮ ಅದು? ಅದೇ ಸರ್, ನಾನ್ ಕೇಳ್ತಿದ್ದು, ನಾನು ಅವತ್ತೇ ಕೇಳಿದ್ನಲ್ಲ ಸರ್, 10 ಸಲ ಕೇಳಿದ್ನಲ್ಲ, ಇಷ್ಟ ಆಯ್ತಾ ಇಲ್ಲ ಅಂತ. ಇಷ್ಟ ಯಾವ್ದಾದ್ರೂ ಅವತ್ತೇ ಹೇಳ್ಬೋದಿತ್ತಲ್ಲ. ಇದನ್ನೆಲ್ಲ 100 ಜನ ಕರೆಸ್ಬಿಟ್ಟು ಮಾನ ಮರೆ ತೆಗಿಯಂತ ಏನ್ ಮೆಸೇಜ್ ಇಟ್ಟಿತ್ತು ನಾನು ಅವ್ರಿಗೆ ಅದೇ ಕೇಳಿದೆ ಸರ್. ನನ್ಗನ್ಸೋದು ನೋಡಿ, ಈ ತರದ ವಿಚಾರಗಳಲ್ಲಿ ನನ್ನ ಪ್ರಕಾರ ಒಬ್ಬ ಹುಡುಗನಾಗಿ ನಾನೆಷ್ಟು ಸೂಕ್ಷ್ಮವಾಗಿರ್ಬೇಕು ಇವತ್ತಿನ ಕಾಲಕ್ಕೆ ಅಂದ್ರೆ, ನೋಡಿ ಯಾವುದೋ ಹೆಣ್ಣು ಏನೋ ಗೊತ್ತಿಲ್ಲದೆ ಕಾಲೇಜ್ ಟೈಮಲ್ಲೋ ಸ್ಕೂಲ್ ಟೈಮಲ್ಲೋ ಅಥವಾ ಎಲ್ಲೋ ಕೆಲಸದ ಜಾಗದಲ್ಲೋ ಮದುವೆಗೆ ಮುಂಚೆ ಕೆಲವು ತಪ್ಪುಗಳು ಆಗಬಾರ್ದು, ಬಟ್ ಹಂಗೂ ಆಯತಪ್ಪಾಗಿದ್ದಾವೆ. ಅಯ್ಯೋ ನಾನು ಹಂಗೆ ಮಾಡಬಾರ್ದಿತ್ತು, ನನಗೆ ಕ್ಷಮಿಸಿ ಅಂತ ಬೇಡ್ಕೊಂಡು ಕೇಳಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ನಾನು ಹಳೇದೆಲ್ಲ ಬಿಟ್ಟಿದ್ದೀನಿ ಅಂತ ಯಾರೋ ಹುಡುಗನನ್ನು ಮದುವೆ ಆಗೋದಾದರೆ ಆ ತಾಯಿಯನ್ನು ದಯವಿಟ್ಟು ಕ್ಷಮಿಸ್ಬೋದು. ಆದರೆ ಈ ಎಲ್ಲ ಎಡವಟ್ಟು ಮಾಡಿ ಆದಮೇಲೂ ಮತ್ತೆ ಅದನ್ನ ನೆನ್ಸ್ಕೊಂಡು ಅಳೋದು, ಅದನ್ನ ನೆನ್ಸ್ಕೊಂಡು ನನಗನ್ಸುತ್ತೆ ಆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮುಂದೆ ಯಾವಾಗ ಹಂಗಲ್ರು ಅಲ್ಲೇ ಮಖದ ಮೇಲೆ ಹೊಡೆದು ಬಿಟ್ಟು ಬರ್ಬೇಕಿತ್ತು ಸರ್. ನಾನು ಅಲ್ಗೂ ಹೇಳ್ದೆ ಸರ್, ನನ್ನ ಹತ್ರ ನಾನು ಸುಮ್ಮನೆ ಹೇಳೋದಲ್ಲ ಸರ್ ಅದು. ಅಂದ್ರೆ ಒಂದು ಹೆಣ್ಣು ಯಾವಾಗ ಒಬ್ಬನ ಜೊತೆ ಎಂಗೇಜ್ಮೆಂಟ್ ಆದ್ಮೇಲೆ ನಾನು ಹೇಗಿರಬೇಕು ಅನ್ನೋ ಗಂಭೀರತೆಯನ್ನೇ ಅರ್ಥ ಮಾಡ್ಕೊಂಡಿಲ್ಲ ಅವಳ ಮುಂದೆ ಮದುವೆ ಆಗದಿದ್ರು ಅಂತ ಸಂಬಂಧ ಬೇಡ ಸರ್. ಸರ್, ಅದನ್ನ ನಾನು ಹೇಳಿದ್ದು ಅಲ್ಲಿಗೆ ಹೋಗಿ ಆಗಿದೆ ಅಲ್ಲ ಸರ್. ಇನ್ನೇನಿದೆ ಹಿಂದೆ ಆಗಿರೋದ್ರ ಬಗ್ಗೆ ನಾನು ಯಾವತ್ತೂ ಕೇಳಲ್ಲ ನನ್ನ. ಬಟ್ ಇವಾಗ ನೀನು ಮುಂದೆ ತಿದ್ಕೊಳಕ್ ಟೈಮ್ ಇದೆ, ತಿದ್ಕೊ ಅಂತ ಹೇಳಿದ್ರು. ಬಟ್ ಅವರು ಹೆಂಗ್ ಗೊತ್ತಾ, ನೆಗ್ಲೆಕ್ಷನ್ ಆಗಿ ಫೋನ್ ಮಾತಾಡಿದ್ರೆ ಅದು ಬಲವಂತಾಗೆ ಮಾತಾಡ್ಬೇಕು ಸರ್ ಅವ್ರ ಹತ್ರ. ಬಟ್ ಹಾಗೆ ನೋಡಿದ್ರೆ ನಿಮಗೆ ಆರಂಭದಿಂದಲೇ ಸೂಚನೆಗಳು ಸಿಕ್ಕಿದ್ದು. ಅವರು ರಾಘವೇಂದ್ರ ಸ್ವಾಮಿ, ನನಗನ್ಸುತ್ತೆ ಗುರು ರಾಘವೇಂದ್ರರೇ ನಿಮಗೆ ಸೂಚನೆ ಕೊಟ್ಟವ್ರೆ. ಫೋಟೋನು ಬಂತು ಸರ್, ನಾನು ಇದೇ ಜಾಗಕ್ಕೆ ಕುಂತ್ಕೊಂಡಿರೋ ಫೋಟೋನು ಬಂದು ಅಲ್ಲೇ ಕಾಲ್ ಕೆಳಗಡೆ ಬಂದ್ಬಿಟ್ಟು ಸರ್. ಫೋಟೋನ ಎತ್ಕೊಂಡ್ ಬಂದಿದೆ ನಾನು. ಅದನ್ನ 1 ರೂಪಾಯಿನೂ ಖರ್ಚು ಮಾಡಿಲ್ಲ ಫೋಟೋ ತಗೊಳಕ್ಕೆ. ಯಾವುದು ಕಡೆಗೆ ಅವ್ರೇನ್ ಅಂದ್ಕೊಂಡ್ರೆ ಇನ್ ಗತಿ ಇಲ್ಲದೆ ನಾವೇ ಗತಿ, ಅದಕ್ಕೆ ನಮ್ಮ ಈಗ ನಾವೇನ್ ಮಾಡಿದ್ರು ನಡೆಯುತ್ತೆ ಅನ್ನೋ ತರ ಎಲ್ಲೂ ಬದುಕಬಾರ್ದು ಸರ್. ಇವನ್ ಕೆಲ್ಸದ ಜಾಗ ಆಗ್ಲಿ ಅಥವಾ ನಮ್ಮ ಬದುಕಲ್ಲಿ ಬರೋ ಯಾರು ಸ್ನೇಹಿತರಾಗ್ಲಿ ಯಾರೇ ಆಗ್ಲಿ, ಅವ್ರಿಗೆ ಎಷ್ಟು ಗೌರವ ಇದೆಯೋ ನಮಗೂ. ನಾವು ಇವನ್ ಕಡಿಮೆ ಸಂಬಳನೇ ತಗೊಳ್ತಾ ಇರ್ಲಿ, ನಾವು ಮುರುಕು ರೊಟ್ಟಿನೇ ತಿಂತಾ ಇರ್ಲಿ, ಗುಡಿಸ್ಲಲ್ಲೇ ಇರ್ಲಿ, ಪರವಾಗಿಲ್ಲ. ನಾವು ನಮ್ಮ ವ್ಯಕ್ತಿತ್ವ, ನಮ್ಮ ಸ್ವಾಭಿಮಾನ ಮತ್ತೆ ನಮ್ದೊಂದು ಸಿದ್ಧಾಂತಗಳಿರ್ಬೇಕು. ನೋಡಿ, ಹಿಂಗಿದ್ರೆ ಹಿಂಗಿರಲ್ವಾ, ನೀನ್ ಎಂತ ಸುಂದರಿ ಆಗಿರೋ ನನಗೆ ಬೇಡ. ಹೌದು ಸರ್, ನಾನು ಅದೇ ಹೇಳಿದ್ದೆ ಸರ್. ನಾನು ಅವ್ರಿಗೆ ಹೇಳಿದ್, ನಿನ್ಗೆ ನಾನು ನಿನ್ ಅಂದ ಚಂದ ನೋಡ್ಕೊಂಡ್ ಬಂದನಲ್ಲ ನಾನು ಸರ್, ಹೇಳಿದೆ ಕ್ಲಿಯರ್ ಆಗಿ. ಸೊ ಅರ್ಥ ಮಾಡ್ಕೊಂಡು ನಿಮ್ ಮನೆ ಪರಿಸ್ಥಿತಿ ಏನಿದೆ ಅಂತ ಗೊತ್ತು ಸರ್. ಬಟ್ ಅವರು ಫೈನಾನ್ಷಿಯಲಿ ಸ್ವಲ್ಪ ಇದಿದ್ದಾರೆ. ಬಟ್ ಅವರಪ್ಪ ದುಡಿಯಕ್ ಆಗಲ್ಲ ಸರ್, ಕುಂತಲ್ಲೇ ಕುಂದಿರ್ಬೇಕು. ಬೆಡ್ ಮೆಂಟ್ ಇದಾರೆ ಅವರು. ಅವ್ರ ಅಮ್ಮ ಒಬ್ಬರೇ ದುಡಿಬೇಕು ಸರ್.
ಹ್ಮ್ 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 ಬಟ್ ಮೇನ್ ಅಂದ್ರೆ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮಗೆ ಇಷ್ಟೆಲ್ಲ ಹೇಳಿದೆ ಸರ್ ಅವ್ರಿಗೆ. ನಾನು ರೀಸೆಂಟ್ ಇದಾದ್ಮೇಲೆ ಘಟನೆ ಆದ್ಮೇಲೆನು ಹ್ಮ್ ಒಂದ್ಸಲ ಅವ್ರ ಅಮ್ಮ ಹತ್ರ ಮಾತಾಡಿದೆ ಸರ್ ನಾನು. ಹ್ಮ್ ಹ್ಮ್ ನೋಡ್ ಈ ತರ ಇದೆ, ಈ ತರ ಹಂಚ್ಕೊಂಡಿದ್ದಾಳೆ ಅನ್ನೋ ತರ. ನೀವು ಮತ್ತೆ ಇವಾಗ್ಲೂ ನೀವು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಿಮ್ಗೂ ಕಷ್ಟ ಆಗುತ್ತೆ, ನನಗೂ ಕಷ್ಟ ಆಗುತ್ತೆ ಮುಂದೆ. ಹ್ಮ್ ಬಟ್ ಅವ್ರ ಮನೇಲಿ ಎಲ್ಲ ಹೇಳಿದೆ ಸರ್, ನಮ್ಮ ಫ್ರೆಂಡು ನಾನೆಲ್ಲ ಹೇಳಿದೆ ಸರ್. ನಾವು ಹ್ಮ್ ಹ್ಮ್ ಈ ತರ ಹೇಳಾದ್ಮೇಲೂ ಮತ್ತೆ ನಾನು ಅವ್ನು ಹೂ ಅಂತ ಇದ್ದಾನಲ್ವ, ಮತ್ತೆ ನಿಮ್ಗೆ ಏನ್ಕೆ ನೀವು ಇದ್ ಮಾಡ್ತಾ ಇದೀರ ಅಂತ ಕೇಳಿದೆ ಸರ್. ನಮ್ಮ ಫ್ರೆಂಡು ಕೇಳಿದ ಅವ್ರಿಗೆ. ಹ್ಮ್ ಇಲ್ಲ ನಾನು ಪದೇ ಪದೇ ಅದೇ ವಿಚಾರ ನನ್ನ ಹತ್ರ ಎತ್ತಾ ಇದ್ದಾನೆ ಅಂತ ಅದನ್ನೇ ಹೇಳ್ತಾ ಇದ್ದೇನೆ ಸರ್. ಇಲ್ಲಪ್ಪ, ನಾನು ಹೇಳೋದು ಇದು ಇವತ್ತಿಗೆ ಈ ಕೆಲವು ಹೆಣ್ಣು ಮಕ್ಕಳಿಗೆ ಬಂದು ಒದಗಿರುವ ದೊಡ್ಡ ರೋಗ ಅದು. ಅಂಥವರೆಲ್ಲ ಅಂತಿಮವಾಗಿ ಏನೇನು ಅನುಭವಿಸ್ತಾರೆ ಅದು ಬೇರೆ ಕತೆ. ಆದರೆ ನಾವು ಹುಡುಗರಾಗಿ ತೀರಾ ಹೆಣ್ಣು ಸಿಗ್ತಿಲ್ಲ ಅಂತ ಸ್ವಾಭಿಮಾನ ಕಳ್ಕೊಳ್ಬಾರ್ದು. ಹೌದು ಸರ್, ಇದು ಅದು ನಾವು ನಿಜ ಸರ್. ಇವಾಗ ಯಾಕಂದ್ರೆ ಬಹುಶಃ ಮದುವೆ ನೀನಾಗಿ ಸಂಸಾರ ಇನ್ನೊಬ್ಬ ನಡೆಸೋ ಥರ ನೀಚ ಬದುಕನ್ನು ನಾವು ಬದುಕಬಾರ್ದು. ಹೌದಲ್ಲ? ಖಂಡಿತ ಸರ್. ಧರ್ಮ ಅದು ಆಯಿತು. ನೀನು ಅದು ಹೆಂಗಾಗ್ಬಿಡುತ್ತೆ ಒಂದು ಹಂತದಲ್ಲಿ ಅಂದರೆ, ನೀವು ತೀರಾ ಕಾಲು ಕಸ ಬಗ್ಗಿ 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 ಎಷ್ಟು ಕಾಲಿಗೆ ಬಗ್ಬೋದು? ಏನು ಮಣ್ಣೊಳಿಗೆ ಹೋಗೋಕ್ಕಾಗುತ್ತಾ? ಹೌದು ಸರ್, ಅದು ನೀವು ನಿಜ. ಆರಂಭದಲ್ಲೇ ಇದನ್ನ ಏನಾದ್ರು ಬಿಟ್ಕೊಟ್ರೆ ನಾಳೆ ದಿನ ಅವರೇ ಹೊಲ್ಸ್ ಕೆಲಸ ಮಾಡಿ ಮದುವೆ ಆದಮೇಲೂ ಕಡೆಗೆ ನಿನ್ನ ಮೇಲೆ ಆಪಾದನೆ ಮಾಡಿದ್ರೆ ಎಲ್ಲ ಹೆಣ್ಣಿನ ಮಾತು ಕೇಳ್ತಾರೆ, ನಿನ್ನ ನೋವು ಯಾರು ಕೇಳಲ್ಲ ಆಮೇಲೆ. ನಾನು ಅದೇ ಹೇಳ್ತಿದ್ದೆ ಸರ್. ಅವ್ರು ಏನ್ ಅನ್ಕೊಂಡಿದಾರೆ, ನನ್ಗೆ ಪೆದ್ದ ಇದ್ದ, ನಿಮ್ಗೆ ಏನು ಯಾವ್ದು ಅರ್ಥ ಆಗಲ್ಲ, ಎಲ್ಲ ಹೇಳಿದ ಮಾತು ಕೇಳ್ಕೊಂಡು ಹೋಗ್ತಾನೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲೇ ಬಂದಿದ್ದು ಸರ್ ಅವರು. ಅದಕ್ಕೂ ಮೀರಿ ಎಂಗೇಜ್ಮೆಂಟ್ ಅನ್ನೋ ವಿಚಾರ ಆದಮೇಲೆ, ಬಟ್ ಮನೆಯಲ್ಲೇ ಒಂದು ಮಕ್ಕಳು ಮೇಲೆ ಹಿಡಿತಾ ಇಲ್ಲ ಅಂದಾಗ ಅಂತ ಮನೆಯಿಂದ ಹೆಣ್ಣೆ ತರಬಾರ್ದು. ಖಂಡಿತ ಸರ್. ನನ್ಗೆ ಅನಿಸಿದ್ದು ಏನ್ ಗೊತ್ತಾ ಸರ್, ಬಟ್ ಅವ್ರ ಮನೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಪರಿ ಹೇಳ್ತಾ ಇದ್ದೀನಿ, ನೋಡು ಅದು ಈ ತರ ಆಗಿದೆ ಸರ್, ಈ ತರ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ. ಅವ್ರ ಮನೇಲಿ ಹೇಳ್ತಾ ಇದ್ದೀನಿ, ನಾನೇ ಹೇಳ್ತಾ ಇದ್ದೀನಿ ಅವ್ರಿಗೆ, ಕನ್ವಿನ್ಸ್ ಮಾಡ್ತಾ ಇದ್ದೀನಿ. ಬಟ್ ಅವ್ರು ಹೇಳ್ತಾ ಇರೋದು ಏನ್ ಗೊತ್ತಾ, ನೀನ್ ಪದೇ ಏನ್ ಕೇಳ್ತಾ ಇದ್ದೀನಿ, ನನ್ಗೆ ವಾದ ಮಾಡ್ತಾ ಇದಾರೆ ಸರ್. ಅದನ್ನ ಯೋಚನೆ ಮಾಡಿ, ಇದು ಮದುವೆ ಆಗಿದ್ದಿದ್ರೆ ನಾಳೆ ದಿನ ನಿನ್ ಕತೆ ಏನಾಗ್ತಿತ್ತು? ಸರ್ ಅದು ಹೆಂಗೆ ಅಂದ್ರೆ ಕಣ್ಣು ಮುಂದೆ ನೋಡ್ಕೊಂಡು ಕೆಲವೊಂದು ಸುಮ್ನಿರ್ಬೇಕಾಗ್ತಿತ್ತು ಆಮೇಲೆ. ಸರ್ ನನ್ಗೇನ್ ಗೊತ್ತಾ ಸರ್, ಏನೋ ಆಗಿದೆ ಫಾಸ್ಟ್ ಅಲ್ಲಿ. ನಾವು ಫೀಲ್ಡ್ ಅಲ್ಲಿ ನೋಡ್ತಾ ಇದೀವಲ್ವಾ, ಲವ್ ಅನ್ನೋ ಬಗ್ಗೆ ನಮ್ಗೆ ಅದ್ರ ಬಗ್ಗೆ ಏನೋ ಒಪಿನಿಯನ್ ಇಲ್ಲ. ಸಣ್ಣ ಪುಟ್ಟ ನಾವು ನೋಡ್ತೀವಿ, ನಮ್ಮ ಹತ್ರ ನಾವು ಡೈಲಿ ಅಂತವ್ರು ಬರ್ತಾನೆ ಇರ್ತಾರೆ, ನಮ್ಮ ಹತ್ರ ಹೋಗ್ತಾ ಇರ್ತಾರೆ. ಬಟ್ ನಮ್ಗೆ ಅದರಿಂದ ಏನು ಎಫೆಕ್ಟ್ ಅನ್ಸ್ತಾ ಇಲ್ಲ ಸರ್ ಅದು. ಬಟ್ ನಾವು ಅವ್ರಿಗೆ ಹೇಳ್ತಾ ಇರೋದು, ನಾವು ಹಿಂದೆ ಮಾಡಿದ್ರ ಬಗ್ಗೆ ನಾನು ಏನೂ ಕೇಳ್ತಾ ಇಲ್ಲ. ನಮ್ಮ ಹತ್ರ ಬಂದ್ರೆ ನಮ್ ತರ ಇದೆ ಅಂತ ಕೇಳ್ತಾ ಇದ್ದೆ ಸರ್. ಈಗ ನಾನು ಹೇಳೋದು, ಈ ತಪ್ಪು ಮಾಡಿರುವ ಒಂದು ಹುಡುಗಿಯನ್ನ ನೀವು ಕ್ಷಮಿಸ್ತಾ ಇದ್ದೀರಲ್ಲ, ಕ್ಷಮಿಸುವವನಿಗೆ ಎಷ್ಟು ದೊಡ್ಡ ಗುಣ ಇದೆಯೋ ಆ ಕಡೆಯಿಂದ ಕ್ಷಮೆ ಕೇಳುವವನಿಗೂ ಹಂಗೆ ದೊಡ್ಡ ಗುಣ ಇರಬೇಕು. ಹೌದು ಈಗ ನೀವು ಅದೇ ಕಟ್ಕೊಬೇಕಲ್ಲ ಅಂತ ಕ್ಷಮಿಸಿ, ಅವರು ಬಿಡು ಹೆಂಗೂ ಕ್ಷಮಿಸೇನೆ ಅಂತ ಅವರು ಮತ್ತೆ ಅದನ್ನೇ ಕ್ಯಾರಿ ಮಾಡೋದು. ಅದೇ ನೋಡಿ, ಅದೊಂದು ಪ್ರಬುದ್ಧತೆ, ಅದೊಂದು ವ್ಯಕ್ತಿತ್ವದ ವಿಚಾರ. ಈಗ ಅಂತವ್ರು ಇನ್ನೂ ಬೇಜಾರಾಗಿಲ್ಲ ಸರ್. ಇನ್ನೊಂದು ಬೇಜಾರಾಯ್ತು ಏನೋ ಗೊತ್ತಾ, ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಇದಾನಲ್ಲ ಸರ್, ಎಂಗೇಜ್ಮೆಂಟ್ ಯಾರಿಗೂ ಕ್ಯಾನ್ಸಲ್ ಆಗಿಲ್ಲ ಏನು ಬಿಡಮ್ಮ ಅಂತೇಳಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಸರ್. ಹುಡುಗಿಗೆ ರಿಟರ್ನ್ ಸಪೋರ್ಟ್ ಮಾಡ್ತಾ ಇದ್ದಾನೆ ಅವ್ರಪ್ಪ. ಅಲ್ಲಿಗೆ ಆಯ್ತಲ್ಲ, ಇನ್ನೇನು ಅನ್ಕೊಂಡೆ ಸರ್. ನಾನು ಅಲ್ಗೂ ಅನ್ಕೊಂಡೆ ಮಾಡಿರೋ ತಪ್ಪು ನಾನು ಹುಡುಗ ಇದ್ದೇನೆ ಸರ್. ಬಟ್ ನನ್ಗೇನಾದ್ರೂ ಎಫೆಕ್ಟೆಡ್ ಏನಿಲ್ಲ, ನನ್ಗೇನಾದ್ರಿಂದ ಏನು ಆಗಿದೆ ಬಿಟ್ಟಿದೆ. ಇಲ್ಲಿ ಊರ್ ಜನನೇ ಹೇಳ್ತಾ ಇದಾರೆ ಸರ್, ಅಲ್ಲಿ ನಿಂದೇನು ತಪ್ಪಿಲ್ಲ. ಬಟ್ ಜನ ಹೇಳ್ತಾ ಇರೋದು, ಬಟ್ ಆ ಜನಕ್ಕೂ ಗೊತ್ತಿತ್ತು ಸರ್, ಕಲ್ಪನೆ ಮೀರಿದ್ದೇನೋ ಅಂತ ಜನಕ್ಕೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾ ಇರೋದು. ಅವ್ರು ಮಾಡೋದೆಲ್ಲ ಗೊತ್ತಿದೆ, ಆ ಹುಡುಗಿ ಆಹಾಭಾವ ಎಲ್ಲ ನೋಡಿದಾರೆ. ನಾನ್ ನೋಡಿಲ್ಲ ಅಂದ್ ಮಾತಿ ಜನ ನೋಡಿರಕ್ಕಿಲ್ಲ ಸರ್. ಅದೇ 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 ಬಟ್ ಅವ್ರೇನ್ ಅನ್ಕೊಂಡಿದ್ದಾರೆ, ಮುಂಚೆ ಬಿಟ್ಟಿದ್ರು ನನ್ಗೆ ಏನ್ ಕೇಳಿಲ್ಲ ಅಂದ್ರೆ, ಏನೋ ಒಂದು ಆಗ್ತಾ ಇದೆ ಒಳ್ಳೆ ಕೆಲಸ, ಬಟ್ ಅದನ್ನ ಯಾಕೆ ಮುರಿಬೇಕಂತ ಹೇಳಿ ಉದ್ದೇಶಕ್ಕೆ ಯಾರು ನನ್ನ ಹತ್ರ ಹೇಳಕ್ ಪ್ರಯತ್ನ ಮಾಡಿಲ್ಲ ಸರ್. ಇಟ್ವೀನ್ ನಮ್ ಫ್ರೆಂಡು ಸರ್. ಬಟ್ ನಮ್ ಫ್ರೆಂಡ್ಗೂ ಫಸ್ಟ್ ಗೊತ್ತಿತ್ತಂತೆ. ಬಟ್ ಆದ್ರೆ ಇನ್ನು ಚೆನ್ನಾಗಿ ಅವ್ರ ಮನೆ ಪರಿಸ್ಥಿತಿ ನೋಡ್ಬಿಟ್ಟು ಬಿಡು ಹೋಗ್ಲಿ, ಒಳ್ಳೇದಾಗುತ್ತೆ, ಮುಂದೆ ಸಿತ್ಕೊಂತ ಬಿಡು, ಅದೇನು ಯಾರು ಮಾಡಿಲ್ಲಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವನು ನನ್ಗೂ ಯಾವ್ದು ಹೇಳಿಲ್ಲ ಸರ್. 1000 ತಪ್ಪು ಮಾಡಿರೋ ಹೆಣ್ಮಕ್ಳನ್ನ ಕ್ಷಮಿಸಬಹುದು ಸರ್, ಆದ್ರೆ ಆ ತಪ್ಪುಗಳನ್ನೇ ನಾನು ಮತ್ತೆ ಮುಂದುವರಿಸ್ತೀನಿ, ಮತ್ತೆ ನಾನು ಆ ಕಡೆ ಕುರಿತು ಮತ್ತೆ ಗಮನ ಹರಿಸ್ತೀನಿ, ಮತ್ತೆ ನಂಗೆ ಅದು ನೋವಾಗುತ್ತೆ ಎನ್ನುವ ಈ ಏನು ಕೆಟ್ಟ ಮನಸ್ಥಿತಿಯನ್ನ ಇಟ್ಕೊಂಡು ಕೂತಿರೋ ಹೆಣ್ಮಕ್ಳು, ಅವಳು ಎಂತ ಸುಂದರಿ ಆಗಿರ್ಲಿ, ಆ ಸುಂದರಿ ನಿಮಗೆ ಶಾಪ ಆಗ್ತಾಳೆ. ಮುಖ ಕುರೂಪಿ ಇದ್ರೆ ಮದುವೆ ಆಗ್ಬಹುದು, ಆದ್ರೆ ಮನ್ಸಲ್ಲಿ ಒಬ್ಬನ ಪಕ್ಕದಲ್ಲೊಬ್ಬನ ಅನ್ನೋ ಮನಸ್ಥಿತಿ ಇರೋ ಹೆಣ್ಮಕ್ಳನ್ನ ಹತ್ರ ಸೇರಿಸಬಾರ್ದು. ಏನಾಗುತ್ತೆ ಗೊತ್ತಾ ಸರ್, ಇಲ್ಲಿ ಎಂಥ ದೇವತೆಯ ಎತ್ತರಕ್ಕೇರಿದ ಹೆಣ್ಣು ಮಕ್ಕಳವರು ಈ ಸಮಾಜದಲ್ಲಿದ್ದಾರೆ.
ಅದೇ ತರ ಹೊರಗಡೆ ನೋಡ್ಲಿಕ್ಕೆ ದೇವತೆ ತರ ಇದ್ದು ಒಳಗಡೆ ಕತ್ತಿ ಮಸೆಯವರು ಇದ್ದಾರೆ. ಹುಡುಗರಾಗಿ ಈ ವ್ಯತ್ಯಾಸ ತಿಳ್ಕೊಳ್ಳೋ ಶಕ್ತಿ ನಮಗಿರ್ಬೇಕು. ಇವನ್ ಅದಾಗಿಯೂ ಪಾಪ ಮದುವೆ ಆಗೋ ಸಮಯದಲ್ಲಿ ಎಲ್ಲ ಚೆನ್ನಾಗಿದ್ದ, ಆಮೇಲೆ ಕಿತ್ತೋಗಿದ್ದೇ ಇದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಬಟ್ ಆರಂಭದಲ್ಲೇ ನಿಮ್ಮ ಗಮನಕ್ಕೆ ಬಂದಾಗಲೂ ನೀವು ಏನೋ ಭಾವನಾತ್ಮಕ ಕಾರಣ ಇಟ್ಕೊಂಡು ಪಾಪ ಅವ್ರ ಮೇಲೆ ಕಷ್ಟ ಇದೆ, ಅದಿದೆ. ಕಷ್ಟ ಇದ್ರೆ ಒಂದು 10 ಮೂಟೆ ಅಕ್ಕಿ ಕೊಡಿಸಿ, ಮದುವೆ ಆಗೋದಲ್ಲ ಅಲ್ವಾ? ಹೌದು ಸರ್, ಅದು ನಾನು ಅದಕ್ಕೂ ಅಲ್ಗೂ ಸುಮ್ನೆ ಆದ ಸರ್. ಬಿಟ್ಟು ನಮ್ ಮನೇಲಿ ಏನ್ ಹೇಳ್ತಾ ಇದ್ರು, ಸದ್ಯಕ್ಕೆ ಬೇಡ, ಮದ್ವೆ ಆಗ್ಬಿಡು, ಕಷ್ಟ ಈ ಹೆಣ್ಣು ಹುಡ್ಕೋದ್ ಕಷ್ಟ ಇದೆ. ನಾನು ಅಲ್ಗೂ ಹೇಳ್ದೆ ಸರ್, ನಮ್ ಮನೇಲಿ ಹೇಳ್ತಾನೆ ಇದೆ ನಾನು. ಇವಾಗ ನೀವೇನೋ ಹೇಳ್ತೀರ ಕನ್ವಿನ್ಸ್ ಮಾಡ್ಬೋದು, ಮಾಡ್ಬಿಟ್ಟು ಅವ್ರು ಅಲ್ಲಿ ಕನ್ವಿನ್ಸ್ ಆಗಿ ರೆಡಿ ಇರಲಿಲ್ಲ ಸರ್. ಅವ್ರು ತಪ್ಪು ಅಂತ ಗೊತ್ತಾಗೋಯ್ತಲ್ಲ ಅಲ್ಗೆ. ಬಟ್ ಅಲ್ಲಿಗೆ ಅವ್ರು ರಿಟರ್ನ್ ಯಾರು ಹೇಳಿ ಕುಂತ್ ಮಾತಾಡಿದ್ರಲ್ಲ, ಅವ್ರು ಬಂದಿದ್ರು ಸರ್ ರಿಟರ್ನ್. ಆಯ್ತು, ಈ ಸಮಯದಲ್ಲಿ ನೀವು ಹಂಗೆ ಅಂದ್ಕೊಳ್ಳಿ, ಏನೋ ದೇವರು ಬಲ ನಿಮ್ ಕಡೆ ಇತ್ತು, ಈ ಮದುವೆ ಮುಂಚೆನೆ ಇವೆಲ್ಲ ನಿಮ್ಮಿಂದ ಹೆಂಗೋ ಕಳಚ್ಕೊಂಡು ಬಿದ್ದು ಹೋದು. ನನಗನ್ಸುತ್ತೆ ನಿಮ್ಗೇನೋ ಈ ದೊಡ್ಡ ಅನ್ಯಾಯ ಅನ್ನೋದಕ್ಕಿಂತ ನಿಮ್ಮಂಥವ್ರ ಜೊತೆ ಬಹಳ ಅರ್ಹತೆ ಯೋಗ್ಯತೆಗಳು ಅವ್ರಿಗಿರಲ್ಲ. ದೇವರು ನಿಮಗೆ ಇಲ್ಲಿ ಮೋಸ ಮಾಡಿಬಿಟ್ಟ, ನನಗೆ ಹಿಂಗೆ ಆಯ್ತು, ಜನರ ಮುಂದೆ ಮರ್ಯಾದೆ ಹೋಯ್ತು ಅಂತ ಮೇಲ್ನೋಟಕ್ಕೆ 3 ದಿನ ಹಂಗೆ ಅನ್ನಿಸ್ಬೋದು. ಆದರೆ ಬಹಳ ಶಾಶ್ವತವಾಗಿ ಒಂದು ವಿಷ ಸರ್ಪದ ಜೊತೆ ಬದುಕುವುದಿದೆಯಲ್ಲ, ಅದು ಬಹಳ ದೊಡ್ಡ ದುಃಖ. ನಿಮಗೆ ಅಂಥದ್ದೊಂದು ದುಃಖದಿಂದ ಭಗವಂತ ಪಾರು ಮಾಡಿದ್ದಾನೆ ಎಂದಾಗ, ಈಗ ಆಯ್ತು, ಆ ಹೆಣ್ಣಿಗೋ ಅವ್ರ ಮನೆತನಕ್ಕೋ ನಾವು ಶಪಿಸೋದು ಬೇಡ, ಅದು ಕಾಲವೇ ನೋಡ್ಕೊಳ್ಳುತ್ತೆ, ಕಾಲ ಉತ್ತರ ಕೊಡುತ್ತೆ. ನೀವು ಅಲ್ಲೇ ಇರ್ತೀರಾ, ಎಲ್ಲ ನೀವು ನೋಡ್ತೀರಾ, ನಿಮ್ಮದಕ್ಕೂ ಏನೋ ಒಳ್ಳೇದಾಗುತ್ತೆ. ಆದರೆ ಈ ಸಮಯದಲ್ಲಿ ಜನರೇನಂತಾರೆ, ಊರ್ನವ್ರು ಏನಂತಾರೆ ಬಿಡು, ಅವರ ಅಪ್ಪ ಹೇಳ್ದಂಗೆ ನೀವು ಅಂದ್ಕೊಳ್ಳಿ. ಏನು ಎಂಗೇಜ್ಮೆಂಟ್ ಹಾಕಿತ್ತೋಗಿರೋದು ಇದು ನಮ್ದು ಒಂದೇನ? ಇಲ್ಲ, ಆಯ್ತು, ಒಳ್ಳೇದೇ ಆಯ್ತು ಅಂದ್ಕೊಳ್ಳಿ. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಹಿಂಗಿದ್ದು ನಾಳೆ ದಿನ ಮದುವೆ ಆದ ಕಾಲಕ್ಕೆ ತಪ್ಪಾಗಿ ಅವ್ರನ್ನ ನಡ್ಕೊಂಡು ಸಂಬಂಧ ಬೆಳೆಸಿ ಇನ್ನೇನೋ ಆಗಿದ್ದಿದ್ರೆ ನಿಮಗೆ ಈಗೇನು ಅವಕಾಶ ಇದೆಯಲ್ಲ, ಈ ಅವಕಾಶವೂ ಮುಂದಿರ್ತಿರ್ಲಿಲ್ಲ ನಿಮಗೆ. ಅವ್ರಿಗೆ ಬುದ್ಧಿ ಕೊಡ್ಲಿ. ದೇವರು ಅನುಗ್ರಹ ಮಾಡ್ದ ಅಂದ್ರೆ ಅದರ ಅರ್ಥ ನಿಮಗೆಲ್ಲ ಒಳ್ಳೇದೇ ಆಗಬೇಕು ಅಂತಲ್ಲ. ಕೆಲವೊಮ್ಮೆ ನೀವು ಇಷ್ಟಪಟ್ಟಿದ್ದನ್ನ ನಿಮ್ಮ ಕೆಲಸಕ್ಕೆ ಅಡ್ಡಿ ಆಗೋ ಮೂಲಕವೂ ಕೂಡ ಕೆಲವೊಮ್ಮೆ ನಿಮಗೆ ದೇವರು ಅನುಗ್ರಹ ಮಾಡ್ತಾನೆ. ಯಾಕಂದ್ರೆ ಮುಂದೆ ಬಂಡೆ ಬೀಳೋದಿರುತ್ತೆ, ನಿಮ್ಮ ಬಸ್ಸು ಪಂಚರ್ ಆಗುತ್ತೆ, ನಿಮಗೆ ಪಂಚರ್ ಆಗಿದ್ದು ಬೇಜಾರಿರ್ಬೋದು, ಬಟ್ ಅಲ್ಲಿ ಬಂಡೆ ಬಸ್ ಮೇಲೆ ಬಿದ್ದಿದ್ರೆ ಕೆಲವೊಮ್ಮೆ ಹಾಗೆ ಪಂಚರ್ ಆಗೋದು ಕೂಡ ಅದು ದೇವರ ಅನುಗ್ರಹದಿಂದಲೇ ಆಗುತ್ತೆ. ಯಾಕಂದ್ರೆ ಮುಂದೇನೋ ಅನಾಹುತ ಆಗೋದಿರುತ್ತೆ, ಅದಕ್ಕೆ ನಿಮ್ಮನ್ನಿಲ್ಲ ಅವನು ತಡೆದಿರ್ತಾನೆ. ನಮ್ಮ ಬದುಕಲ್ಲಿ ಇಂಥದ್ದೇನೋ ಆದಾಗ ಸಮಾಜ ಕೇಂದ್ರಿತವಾಗಿ ಎಲ್ಲವನ್ನು ನೋಡಿ, ಸಮಾಜ ಏನೋ ಜನ ಏನಂತಾರೆ, ಹಿಂಗಾಯ್ತು ಹಂಗಾಯ್ತು ಹಿಂಗ್ ಹೋದ್ರೆ ನಾವು ಪ್ರತಿದಿನ ಒಂದೊಂದು ಕಾರಣ ಕಳ್ಕೊಂಡು ನನ್ ಕಡೆ ನನ್ಗೂ ಏನು ಅನ್ಸಿಲ್ಲ ಸರ್. ತಂದೆ ತಾಯಿ ಅವರು ತುಂಬಾ ಆಸೆ ಕಟ್ಕೊಂಡು ಮಾಡಿರ್ತಾರಲ್ಲ, ಎಲ್ಲ ಅವ್ರಿಗೆ ಮನ್ಸಿಗೆ ಇದಾಗ್ತಲ್ಲ ಅನ್ನೋ ನನ್ಗೆ ಅಷ್ಟೇನೆ ಅರ್ಥ ಆಗುತ್ತೆ. ಇಂಥವನ್ನೆಲ್ಲ ತಗೊಂಡು ನಾಳೆ ದಿನ ಮಗ ಅಳೋದನ್ನ ನೋಡ್ಕೊಂಡು ಕೂತ್ಕೊಬೇಕಿತ್ತಲ್ಲ ಅಂತ ಅವ್ರಿಗೂ ಕಾಲಕ್ರಮೇಣ ಗೊತ್ತಾಗುತ್ತೆ. ಡೋಂಟ್ ವರಿ. ಈಗ ಆಯ್ತು, ಜನರನ್ನ ಮೆಚ್ಚಲಿಕ್ಕೆ ಕೈಯೋ ಕಾಲೋ ಹಿಡಿದವ್ರು 4 ಗೋಡೆ ನಡುವೆ ಅವ್ರ ಕಾಲಿಗೆ ಬಿದ್ದು ಅವ್ರಿಗೆ 10 ಲಕ್ಷ ಕೊಟ್ಬಿಟ್ಟೆ ಮದುವೆ ಆಯ್ತೀರಾ ಅಂದ್ಕೊಳ್ಳಿ. ಮದುವೆ ಆಗಿದ್ಯಾ ಏನು, ನಿಮ್ಮನ್ನು ಮದುವೆ ಆಗಿ ಬದುಕನ್ನು ಬೇರೆಯವ್ರ ಜೊತೆ ನಡೆಸೋತಾರ, ಅದ್ರ ಕಥೆ ಏನು? ಅದೇ ನಾನು ಹೇಳ್ತಿದ್ದೆ ಸರ್, ಅವ್ರನ್ನ ಇದೆಲ್ಲ ಬಿಟ್ಟಿದ್ದೀನಿ, ಆದ್ರೆ ನನ್ನ ಹತ್ರ ಹೇಳಕ್ಕೆ ನೆಸಿಡಿಟಿ ಇದ್ದಿಲ್ಲಲ್ಲ ಸರ್ ಅವ್ರಿಗೆ. ಅವರು ನಾನು ಅದೇ ಹೇಳಿ ನೀನ್ ಬಿಟ್ಟಿದ್ದೀನಿ ಅಂತ ನಾವು ಉದ್ದೇಶ ಇದ್ರೆ ನನ್ನ ಹತ್ರ ಹೇಳ್ತಾನೆ ಅವಶ್ಯಕತೆ ಇರ್ಲಿಲ್ಲಲ್ಲ ಅಂತ. ಯಾರೋ 3ನೇವ್ರು ಹೇಳಿದ್ರೆ ಗೊತ್ತಾಗೋದ್ ಬೇಡ, ನಾನು ಹೇಳ್ತೇನೆ ಅಂತ ಹೇಳ್ತಿದ್ದೆ ಸರ್. ರೀಸನ್ ಅದು ಅದೇ ಹಂಗೆ ಏನ್ ಮಾಡಕ್ಕಾಗುತ್ತೆ ಪಾಪ. ನೋಡಿ ಅಲ್ಲಿ ರಾಯರ ದೇವಸ್ಥಾನದ ಹತ್ರ ಹಂಗೆ ಹೇಳಿದಾಗ ನೀವು ದೊಡ್ಡ ಮನಸ್ಸಿನವರಾಗಿ ಕ್ಷಮಿಸಿದ್ದೀರಿ. ನಿಜ ಹೇಳ್ತೀನಿ, ನಾನು ಆ ರೀತಿ ತಪ್ಪು ಹಿಂದೆ ಮಾಡಿರೋ ಹೆಣ್ಣು ಮಗಳನ್ನ ಹಂಗೆ ಮಾಡಿದ್ದಾಳೆ ಅಂತ ಅವಳ ನಡತೆ ಬಗ್ಗೆ ನಾವು ಮಾತಾಡಬಾರ್ದು. ಆದರೆ ಯಾವಾಗ ಮತ್ತೆ ದೇವರು ತಿದ್ದಿಕೊಳ್ಳಿಕ್ಕೆ ಅವಕಾಶ ಕೊಟ್ಟು ಹೊಸ ಜೀವನಕ್ಕೆ ಅವಕಾಶ ಕೊಟ್ಟಾಗಲೂ ಹಳೇದನ್ನ ಅಳುವ ಬುದ್ಧಿ ಇದೆಯಲ್ಲ, ಅದು ದಡ್ಡತನ ಅಲ್ಲ, ಅಥವಾ ಅದು ಗೊತ್ತಿಲ್ಲದೆ ಆಗಿದ್ದಲ್ಲ, ಅದು ಮೋಸ. ಅದು ಗೊತ್ತಿದ್ದೇ ಆಗ್ತಾ ಇರುತ್ತೆ, ಹಾಗೂ ಅದು ಉದ್ದೇಶಪೂರ್ವಕವಾಗಿ ಆಗ್ತಾ ಇರುತ್ತೆ. ಹಾಗೂ ಆ ಹೊಸ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾನಲ್ವ, ಅದನ್ನು ತಿಳಿಯದಷ್ಟು ಮತ್ತು ಹಳೆಯ ವಿಚಾರವನ್ನೇ ಅಂದರೆ ಆಯಿತು, ಒಬ್ಬ ಮದುವೆ ಆಗೋ ಹುಡುಗ ಅಥವಾ ಒಬ್ಬ ಪ್ರೀತಿಸಿದ ಹುಡುಗ ಇವನು ಮುಂದೆ ಇನ್ನೊಬ್ಬನ ಬಗ್ಗೆ ನಾನು ಮಾತಾಡಿದ್ರೆ ಅವನಿಗೆ ನೋವಾಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ದವಳನ್ನ ಕಟ್ಕೊಂಡು ಏನು ಸಂಸಾರ ಮಾಡ್ತೀರಾ? ಅದೊಂದು ಜಗತ್ತು ಹೇಳ್ಬೋದು ಅದನ್ನ ಪೊಸೆಸಿವ್ನೆಸ್ ಅಂತ. ಅದು ಅಟ್ಲೀಸ್ಟ್ ಇರಬೇಕಲ್ಲ. ಈಗ ನನ್ನನ್ನು ಪ್ರೀತಿಸೋ ಒಂದು ಹೆಣ್ಣನ್ನು ಮುಂದೆ ಅಥವಾ ನನ್ನನ್ನು
ನನ್ನ ಹೆಂಡತಿ ಅಥವಾ ನನ್ನನ್ನು ಪ್ರೀತಿಸೋ ಒಂದು ಹುಡುಗಿ ಮುಂದಿದ್ದಾಗ ಅಥವಾ ಮುಂದಿರಲಿ ಇಲ್ಲದೇ ಇರಲಿ, ನಾನು ನನ್ನ ಹೆಂಡತಿಗೆ ಅಥವಾ ನನ್ನ ಪ್ರೀತಿಸುವ ಹುಡುಗಿಗೆ ನಾನು ತಡೆಯಪ್ಪ, ನಾನು ಇನ್ನೊಬ್ಬಳೊಂದಿಗೆ ತುಂಬ ಸಲುಗೆಯಿಂದ ಏನೋ ಮಾತಾಡ್ಲಿಕ್ಕೆ ಹೋದರೆ ನನ್ನ ಹೆಂಡತಿಗೆ, ನನ್ನ ಪ್ರೀತಿಸೋಳಿಗೆ ನೋವಾಗುತ್ತೆ ಅಂತ ಅರ್ಥ ಮಾಡಿಕೊಳ್ಳೋದ ಕನಿಷ್ಠ ತಿಳುವಳಿಕೆ ಇಲ್ಲ ಅಂದರೆ ಇಂಥವ್ರನ್ನ ನೀವು ಕಟ್ಟಿಕೊಂಡು ಜೀವನದಲ್ಲಿ ನೆಮ್ಮದಿ ಆಗಿರೋದು ಬಹಳ ದೂರದ ಮಾತು. ಪರವಾಗಿಲ್ಲ, ಇವರು ಏನೋ ದೊಡ್ಡದು ಇಟ್ಟಿರುತ್ತೆ, ಏನೋ ಒಳ್ಳೇದು ಇರುತ್ತೆ, ಜೀವನ ಪೂರ್ತಿ ಹೀಗೆ ಉಳ್ಕೊಂಡ್ರೆ ಏನು ತೊಂದರೆ ಇಲ್ಲ ಸರ್. ತಪ್ಪಾದ ಆಯ್ಕೆ ಮಾಡಬಾರ್ದು. ಅರ್ಥ ಆಯ್ತು ಸರ್, ನಂಗೆ ಆಮೇಲೆ ಅರ್ಥ ಆಯ್ತು ಸರ್. ಅದು ಆಮೇಲೆ ನನ್ಗೆ ರೀಸನ್ ಏನಿಸ್ತದೆ, ಬಟ್ ಅವ್ರು ನಂಗೆ ಅನುಮಾನಿಸ್ತಾನ ಅಂತ ಹೇಳಿದ್ರಲ್ಲ, ರೀಸನ್ ನಂಗೆ ಅದು ಇಷ್ಟ ಆಗ್ಲಿಲ್ಲ ಸರ್. ನಾನು ಏನ್ ಅನುಮಾನಿಸ್ತಿದ್ರಲ್ಲಿ ಅಂತ. ಬಿಟ್ಟೋಗರ್ಗೆ ಒಂದು ಕಾರಣ ಬೇಕಿತ್ತು ಅಷ್ಟೇ ಸಾ. ನಿಮ್ಮನ್ನ ಕೆಟ್ಟವರನ್ನಾಗಿ ಮಾಡಿ ಅವ್ರು ಒಳ್ಳೆಯವ್ರು ಆಗ್ಬೇಕಿತ್ತು. ಅದೇ ಹೇಳ್ತಾ ಇರೋದು. ಬಟ್ ಅನುಮಾನಿಸ ಅನ್ನೋದು ಅಂದ್ರೆ ಹೆಂಗ ಸರ್, ನಾನು ಹೇಳ್ತಾ ಇದ್ದೆ, ನಾನು ಅವ್ರಿಗೆ ಹೇಳಿದೆ, ನಾನು ಅನುಮಾನಿಸೋದಂದ್ರೆ ನಮ್ ತಾಯಿ, ನಾವ್ ಯಾರನ್ನೂ ಅನುಮಾನಿಸೋದು ನನ್ಗೆ ನೆಸೆಸಿಟಿ ಇಲ್ಲ. ನಿನ್ನ ಅವ್ರಿಗೆ ಇನ್ನೊಂದು ಹೇಳಿದೆ ಸರ್, ದೊಡ್ಡ ಮಾತು ಹೇಳ್ಬಿಟ್ಟೆ ಅವ್ರಿಗೆ ನಾನು. ಅದು ಅವತ್ ಮಂತ್ರಾಲಯ ಮುಂದೆನೆ ಪದೇ ಅನುಮಾನಿಸ್ತಾರ ಅಂತ ಈ ವರ್ಡ್ ನನ್ನ ಹತ್ರ ಬರಬಾರ್ದು. ಯಾಕಂತ ನಾನು ನಿನ್ನ ಅನುಮಾನಿಸೋದು ಒಂದೇ, ನಮ್ಮ ಅಮ್ಮನ ಅನುಮಾನಿಸೋದು ಒಂದೇ ಅಂತಾನು ಹೇಳಿದೆ ಸರ್ ನಾನು ಅವ್ರಿಗೆ. ನನ್ನ ಪ್ರಕಾರ ನೀವು ಒಬ್ಬ ಹುಡುಗನಾಗಿ ಮದುವೆ ಆಗುವನಾಗಿ ಏನೇನ್ ಕ್ಲಾರಿಟಿ ತಗೊಳ್ಬೇಕು ಅದನ್ನು ಕೇಳೋದು ಅನುಮಾನ ಅಲ್ಲ. ಅದು ನಾನೆಲ್ಲಿ ಏನು ಕೇಳಿಲ್ಲ ಸರ್, ಅಲ್ಲಿ ಅವ್ರು ಏನು ಕೇಳಿಲ್ಲ. ಕೇಳಿಸ್ಕೊಳ್ಳಿ, ನೀವು ಹಿಂದೆ ಹಿಂಗೇನೇ ಇರ್ಬೋದು, ಇನ್ನು ಮುಂದೆ ಹಿಂಗೆ ಇರಬಾರ್ದು, ಹಿಂಗೆ ಇರಬೇಕು ಅಂತ ಹೇಳೋದು ಅಥವಾ ಅದರ ಬಗ್ಗೆ ಪದೇ ಆಕೆಗೆ ನೆನಪು ಮಾಡೋದು, ಅತ್ಯಂತ ಪ್ರೀತಿಯಿಂದ ರಿಮೈಂಡ್ ಮಾಡೋದು ಇದೆಯಲ್ಲ, ಅದು ಅನುಮಾನ ಅಲ್ಲ. ನನ್ನ ಬದುಕನ್ನು ಭದ್ರವಾಗಿ ಇಟ್ಕೊಳ್ಬೇಕಂದ್ರೆ ನನಗಂತೂ ಅಷ್ಟು ಕನಿಷ್ಠ ಬುದ್ಧಿ ಇರ್ಬೇಕಲ್ಲ. ಹಾ ಸರ್, ಬಟ್ ಅದನ್ನ ನಾನು ಕೇಳ್ತಿದ್ದೆ ಸರ್ ಅವ್ರಿಗೆ. ನೋಡು, ನನ್ನ ಮನೆ ಬಾಗಿಲು ಹಾಕಿದ್ರೆ ಊರ್ನವ್ರನ್ನೆಲ್ಲ ಕಳ್ಳರು ಅಂದ್ಕೊಂಡ ಅನ್ನೋ ಅರ್ಥನ ಅದು? ಏನೋ ಸರ್ ಅರ್ಥ ಆಗ್ಲಿಲ್ಲ. ನನ್ನ ಮನೆ ನಾನು ಬಾಗಿಲು ಹಾಕೊಂಡೆ ಅಂದ್ರೆ ಅದ ಅರ್ಥ, ಓ ಇವನು ಬಾಗಿಲು ಹಾಕೋತವನೇ, ಇವನು ಊರ್ನವ್ರನ್ನೆಲ್ಲ ಏನ್ ಕಳ್ಳರು ಅನ್ಕೊಂಡವನ ಅಂತ ಹೇಳಕ್ಕಾಗುತ್ತಾ? ನನ್ನ ಮನೆ ಭದ್ರ ಮಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಹೌದು ಸರ್, ನಾನು ಅಂಥದ್ದೇನೋ ವಿಚಾರಗಳಿದ್ದಾಗ ಅಂದುಕೊಳ್ಳಿ, ಅನುಮಾನ ಅಂದುಕೊಳ್ಳಿ, ಅವ್ನು ಸೈಕೋ ಅಂದುಕೊಳ್ಳಿ, ಸ್ಯಾಡಿಸ್ಟ್ ಅಂದುಕೊಳ್ಳಿ, ವಾಟ್ ಎವರ್ ಇಟ್ ಈಸ್, ನನ್ನ ಬದುಕನ್ನು ಜವಾಬ್ದಾರಿಯಿಂದ ಕಟ್ಕೊಳ್ಳೋದು ನನಗೆ ಬಿಟ್ಟಿದ್ದು. ಹೌದು ಸರ್. ಯಾಕೋ ಅವ್ರಿಗೆ ಆಗ್ಬರ್ತಿಲ್ವಾ? ಓಲಿ ಒಂದು ಸಂಬಂಧಗಳಿಗೆ ನಿಯತ್ತಾಗಿರೋದು ಗೊತ್ತಿಲ್ಲ, ಭಾವನೆಗಳಿಗೆ ಬೆಲೆ ಕೊಡೋದು ಗೊತ್ತಿಲ್ಲ, ಅಥವಾ ಒಬ್ಬ ಹುಡುಗನಾಗಿ ಅವನಿಗೆ ಏನೇನು ವಿಚಾರದಲ್ಲಿ ತುಂಬಾ ಇನ್ನೇನಾಯ್ತು ಗೊತ್ತಾ ಸರ್, ಇನ್ನೇನು ಅಲ್ಲಿ ಹೋದಾದ್ಮೇಲೆ ನಮ್ ಫ್ರೆಂಡ್ಗೆ ಹೇಳ್ದೆ ಸರ್ ನಾನು, ಈ ತರ ಆಗಿದೆ, ಈ ತರ ಮಾತಾಡ್ತಾವಳೆ, ನೀವ್ ಒಂಚೂರು ಹೇಳ್ರಿ ಅಂತ ಹೇಳಿದೆ ನಮ್ ಫ್ರೆಂಡ್ಗೆ. ಬಟ್ ನಮ್ ಫ್ರೆಂಡ್, ನಾನು ಅವತ್ತೇನೆ ಡಿಸೈಡ್ ಮಾಡಿದೆ, ನನ್ಗೆ ಬೇಡ, ನಂಗೆ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ನಮ್ ಫ್ರೆಂಡ್ ಮುಂದೆ ಹೇಳ್ದೆ ನಾನು. ಇರೋ ಒಂದ್ ನಿಮಿಷ ಇರೋ, ತಾಳ್ಮೆ ತಗೋ, ಈಗ ಏನೋ ಒಂದ್ ಇಬ್ರು ನಿಮ್ ಮತ್ತೆ ಮಾತಾಗಿವೆ, ಅವಳಿಗೆ ಅರ್ಥನೇ ಆಗ್ತಾ ಇಲ್ಲ, ಹಿಂದೇನ ಪ್ರಪಂಚ ಅರ್ಥ ಆಗ್ತಾ ಇಲ್ಲ, ಅದು ಸೋಷಿಯಲ್ ಆಗಿ ಬದುಕಾಕತ್ತಾಳ, ರಿಯಾಲಿಟಿ ಜೀವನ ಗೊತ್ತಿಲ್ಲ ಅವಳಿಗೆ ಏನಾಗುತ್ತೆ ಮುಂದೆ ಅಂತ ಹೇಳಿ. ಬಟ್ ನಾನ್ ನಮ್ ಫ್ರೆಂಡ್ಗೆ ಹೇಳ್ದೆ, ನೋಡಪ್ಪ ನಾನೇನೋ ಇವಾಗ ಏನೋ ಹೊಂಚ್ತೀರ ನೀವು, ಒಂದಲ್ಲ ಅಂತ ಹೇಳೋದು ಹೊಂಚ್ಬೋದು, ಬಟ್ ನಾನು ಪದೇ ಕೇಳ್ಕೊಂತ ಇದ್ದೀನಿ, ಒಂದ್ಸಕ್ಕೆ ನಾನು ಅವ್ರನ್ನ ಈಗ ಏನೋ ಒಂದ್ ತಪ್ಪೇಜ್ ಇಟ್ಬಿಟ್ಟಿದ್ದೀನಿ, ಮುಂದೆ ತಿದ್ಕೋಬಹುದು ಅನ್ನೋ ಒಂದ್ ಭಾವನೆಯಿಂದ ನಾನು ಹೋಗ್ತೇನೆ, ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ತಿದ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂತ ನಾನು ಕೇಳಿದೆ ನಮ್ ಫ್ರೆಂಡ್ಗೆ. ನಾವ್ ಫ್ರೆಂಡ್ ಇದು ಇಲ್ಲ ಮಾತಾಡಿ ಕೇಳ್ತೀನಿ ರೀ ಒಂದ್ಸಲ ಅಂತ ಅವ್ರ ಫ್ರೆಂಡ್ ಮಿಸಸ್ ಕಡೆಯಿಂದ ಫೋನ್ ಮಾಡ್ಸಿದ್ರು ಸರ್ ಅವ್ರಿಗೆ. ಬಟ್ ಈ ವಿಚಾರನ ಅವ್ರು ನಮ್ ಫ್ರೆಂಡ್ ಕೇಳೋದ್ರಿಂದ ಸ್ವಲ್ಪ ಇದಾಗುತ್ತೆ ಅಂತ ನಮ್ ಫ್ರೆಂಡ್ ಮಿಸಸ್ ಕಡೆಯಿಂದ ಫೋನ್ ಮಾಡಿಸ್ತಾರೆ ಅವ್ರಿಗೆ. ಇಲ್ಲ ಆಯ್ತು, ಇನ್ಮೇಲೆ ಏನೋ ಮಾಡಲ್ಲ ನಾನು ಅಂತ ಹೇಳಿದ್ರು ಸರ್ ಅವತ್ತೇ. ಅದಾದ್ಮೇಲೆ ಇಲ್ಲ ಏನೋ ತಪ್ಪು ಆಗಿದೆ, ಅದು ಮುಂದೆ 3ನೇವರಿಂದ ಗೊತ್ತಾಗೋದ್ರಿಂದ ನಾನೇ ಡೈರೆಕ್ಟ್ ಆಗಿ ಹೇಳಿದೆ ಅಂತ ರೀಸನ್ ಕೊಟ್ಲು ಸರ್. ಇನ್ನು ಯಾವ ತಪ್ಪು ಮಾಡಲ್ಲ ಅಂತ ಹೇಳಿದ್ರು ಸರ್. ಅದಾದ್ಮೇಲೆ ಮತ್ತೆ ಈಗ ಆನ್ಲೈನ್ ಆಗ ಅದು 1 ಗಂಟೆ 2 ಗಂಟೆ ತನಕ ಚಾಟ್ ಮಾಡೋದು ಏನ್ ನೆಸೆಸಿಟಿ ಇದೆ ಸರ್? ಒಂದು ನೈಟ್ 5 ಗಂಟೆ ಗಂಟೆ ಚಾಟ್ ಮಾಡೋಂಥದ್ದು ಅವ್ರಿಗೆ ಬಿಟ್ಟಿದ್ರೆ ಮತ್ತೆ ಏನ್ ಸರ್ ಅದು? ನಮ್ಮ ಮೇಲೆ ಹೆಂಗ್ ಪ್ರೀತಿ ಕಮ್ಮಿ ಆಗೋದು ಅವ್ರಿಗೆ? ಬಟ್ ಅದೇ ಫೀಲಿಂಗ್ಸ್ ಬರ್ತಾ ಇಲ್ಲ ನಮ್ಗೆ, ಅದು ಬರ್ತಾ ಇಲ್ಲ ಅಂದ್ರೆ ಏನ್ ಸರ್ ಅದಕ್ಕೇನ್ ಅದು ರೀಸನ್ ಏನ್ ಸರ್ ಅದು? ಅಲ್ಲ, ಈಗ ನಾನು ಹೇಳೋದು ಈ ತರದ ಸಂಗತಿಗಳು ಬಂದಾಗ ಅವ್ರಿವ್ರು ಮಾತು ಕೇಳಿ ಜೀವನ ಹಾಳು ಮಾಡ್ಕೊಳ್ಬೇಡ ಕಣಪ್ಪ. ನೋಡಪ್ಪ, ಇಲ್ಲಿ ಯಾರೋ ಒಪ್ಪಿಸ್ಬೋದು, ಅವ್ರು ಹಿಂಗ್ ಮಾಡ್ಬೋದು. ಒಂದು ಸೂಕ್ಷ್ಮ ಹೇಳ್ತೀನಿ ತಿಳ್ಕೊ, ಯಾವಾಗ ಒಂದು ಹೆಣ್ಣು ತನ್ನ ತಪ್ಪು ದಾರಿಯನ್ನ ಮನೆಯವ್ರ ಮುಂದೆ ಹೇಳಿ, ಎಲ್ಲರ ಮುಂದೆ ಹೇಳಿ, ಅದನ್ನು ಹೇಳೋವಷ್ಟು ಧೈರ್ಯ ಅವಳಿಗೆ ಬಂದಿದೆ ಅಂದರೆ ಮುಂದೆಯೂ ಕೂಡ ಅವಳು ಯಾವ ನಿರ್ಧಾರವನ್ನು ಧೈರ್ಯವಾಗಿ ತೆಗೆದುಕೊಳ್ಳಬಲ್ಲಳು. ಅರ್ಥ ಆಯ್ತಲ್ಲ? ಓಕೆ, ನಾನು ಹಿಂಗೆ ಹೇಳಿದ್ರೆ ನನ್ನ ಮನೆಯವ್ರ ಮರ್ಯಾದೆ ಹೋಗುತ್ತೆ, ನನ್ನ ಮನೆಯವ್ರು ಬಿಡ್ತಾರಾ, ಅಥವಾ ಈ ಸಮಾಜ ಇದನ್ನು ಒಪ್ಪುತ್ತಾ? ಇಲ್ಲ, ಇದು ತಪ್ಪಲ್ವಾ ಅಂದರೆ ಇದು ಯಾವ ಮುಜುಗರವೂ ಅಥವಾ ಇದು ಯಾವ ಸ್ವಲ್ಪ ಹಿಂಜರಿಕೆಯೂ ಇಲ್ಲದೆ ಹೇಳುವಷ್ಟು ಧೈರ್ಯ ಮಾಡಿದ್ದಾಳೆ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಹಂಗೆ ಅಂತ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋ ಒಂದು
ಉದ್ದೇಶಕ್ಕೆ ಅಥವಾ ತನ್ನ ಆಸೆಯನ್ನು ಈಡೇರಿಸ್ಕೊಳ್ಳುವ ತನ್ನ ದಾರಿಯನ್ನು ಸುಗಮ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಇಷ್ಟು ಬಹಿರಂಗವಾಗಿ ಹೇಳಕ್ಕೆ ಮಾಡಿದ್ದಾಳೆ ಅಂದರೆ ಆ ಹುಡುಗಿ ಕೈತಪ್ಪು ಹೋಗಿದ್ದಾಳೆ ಅಂತ ಹೇಳಲ್ಲ, ಬಟ್ ಅವಳು ಮುಂದೆಯೂ ಕೂಡ ಯಾವುದೇ ತಪ್ಪನ್ನು ಅತ್ಯಂತ ಧೈರ್ಯವಾಗಿ ಮಾಡಬಲ್ಲಳು ಅಲ್ವಾ? ಅಯ್ಯೋ ಇಲ್ಲ ಸರ್, ಅವ್ರ ಅಪ್ಪನ ಕಂಡ್ರೆ ಭಯ ಸರ್, ಅವ್ರ ಮನೆಯಲ್ಲಿ ಹೆದರ್ತಾಳೆ ಸರ್, ಅದಕ್ಕೆ ಸರ್ ಅವಳು ತುಂಬ ಮನೆಯವ್ರಿಗೆಲ್ಲ ಹೆದರಿ ಒಳ್ಳೆ ರೀತಿಯಲ್ಲಿ ಬದುಕ್ತಾಳೆ ಸರ್, ಯಾಕಂದ್ರೆ ಅವ್ರ ಮನೆಯವರು ಬಿಡಲ್ಲ ಸರ್, ಅವ್ರ ಧರ್ಮ ಅಂದ್ರೆ ಧರ್ಮ ಸರ್ ಅವ್ರದ್ದು ಅನ್ನೋ ಕುಟುಂಬನೂ ಏನದಲ್ಲ, ನಿಮಗೆ ಗೊತ್ತಿರೋ ಹಾಗೆ ಹೌದಲ್ಲ? ಈಗ ನೀವೇ ನೋಡಿದ್ರಿ, ಇದೇನು ಮೊದಲನೇ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿರೋದು ಜಗತ್ತಲ್ಲಿ ಅಂದ್ರೆ ಅವ್ರಪ್ಪ ನಾಳೆ ದಿನ ಇನ್ನೇನೋ ಮಾಡಿದ್ಲು, ಯಾರು ಏನು ಮಾಡಿಲ್ಲ ಡೈವರ್ಸ್ ಕೊಟ್ಟು ಬಾರವ ಅಂತ ಅಂದ್ರೆ ಏನ್ ಮಾಡ್ತೀಯ? ಹಂಗಲ್ಲ ಸರ್, ಅಕ್ಕಪಕ್ಕ ಮನೆ ಸರ್, ಅಕ್ಕಪಕ್ಕ ಮನೇನೆ ಸರ್, ಡೈಲಿ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಬರೋ ಕೆಲಸ ನಾವು ಡೈಲಿ ನಮ್ಗೆ ಅದೇ ಮಾಡ್ಬೇಕಲ್ಲ ಸರ್. ಹೇಳ್ತಾ ಇದ್ದೀನಿ ನೋಡಿ, ಈಗ ನಾನು ಹೇಳಿದ ಮಾತು ಎಲ್ಲಾ ಹೆಣ್ಣು ಮಕ್ಕಳಿಗೂ ಖಂಡಿತ ಇನ್ವಾಲ್ವ್ ಆಗಲ್ಲ, ಆದರೆ ಎಂಗೇಜ್ಮೆಂಟ್ ಆದಮೇಲೆ ಅದಕ್ಕೆ ಇಂಥ ಸಿಲ್ಲಿ ಕಾರಣ ಕೊಟ್ಟು ಕ್ಯಾನ್ಸಲ್ ಮಾಡಿಕೊಳ್ಳೋ ರೇಂಜಿಗೆ ಒಂದು ಹೆಣ್ಮಗಳು ಹೊಂಟ್ಲು ಅಂದರೆ ಅವಳ ಕುರಿತಾಗಿ ಇಡೀ ಶ್ರೀಕೃಷ್ಣ ಪರಮಾತ್ಮನೇ ಮತ್ತೆ ವಾಪಸ್ ಬಂದು ಹೇಳಿದ್ರು ನೀನು ಅದಕ್ಕೆ ಮನ್ಸು ಮಾಡಬಾರ್ದು, ಆಯ್ತಾ? ಯಾಕಂದ್ರೆ ಇಲ್ಲಿ ಹಿರಿಯರ ಭಯ ಭಕ್ತಿ ಇಲ್ಲ, ತಡೆಯಪ್ಪ ಎಂಗೇಜ್ಮೆಂಟ್ ಆಗಿದೆ ನನಗಿದು ಸಿಕ್ಕುವ ಅವಕಾಶ ಅಥವಾ ಏನೇ ಇದ್ರೂ ನಾವು ಸರಿ ಮಾಡ್ಕೊಂಡು ಮುಂದೆ ಹೋಗೋಣ, ಅಥವಾ ತಡೆಯಪ್ಪ ಇದಕ್ಕೊಂದು ಗಟ್ಟಿ ರೀಸನ್ ಕೊಟ್ಟುಬಿಟ್ಟಿದ್ದೀನಿ ಅಂತನೂ ಅಂತಹ ದೊಡ್ಡ ರೀಸನ್ನು ಅಲ್ಲೇನೂ ಇಲ್ಲ. ಇದು ಯಾವುದೂ ಇಲ್ಲದೆ ಎಂಗೇಜ್ಮೆಂಟ್ನ ಒಳ್ಳೆ ಈ ಚಿಕ್ಕ ಮಕ್ಕಳು ಸ್ಕೂಲಿಂದ ಬಂದಾದ್ಮೇಲೆ ಏನು ಆಟ ಆಡಲಿಕ್ಕೆ ಒಂದೇನೋ ದೇವ್ರು ಮಾಡಿ ಮತ್ತೆ ಹಂಗೆ ಮಣ್ಣೆಲ್ಲ ಕೆಡಿಸ್ಬಿಟ್ಟು ಮಂತಕ್ಕೆ ಹೋಯ್ತಾರಲ್ಲ, ಹಂಗೆ ಅದೇನು ಮಣ್ಣು ಬೊಂಬೆನಾ ಅದು? ಸರ್ ನನಗೆ ಹಂಗೆ ಅನ್ಸುತ್ತೆ ಸರ್, ಅವ್ರನ್ನ ನಂಬಿ ನಾನೇನು ಇದೆಲ್ಲ ಮಾಡತ್ತವನೆ ನೆಸಿಡಿಟಿ ಏನಿತ್ತಂತ ನನಗೆ ಅನ್ಸುತ್ತೆ ಸರ್. ಅವ್ರಿಗೆ ಮರ್ಯಾದೆ ಇಲ್ಲ ಅಂದ್ರೆ ನಮಗಾದ್ರೂ ಬೇಡವಾ ಸರ್ ಮರ್ಯಾದೆ? ಅವ್ರಿಗೇನು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ನನ್ಗೆ ಅನಿಸ್ತು ಇವೆಲ್ಲ 4 ಮಂದಿಯಲ್ಲಿ ಮಾರಾಮಾರಿ ತೆಗೆ ಅಂತ ಅವ್ರು ಹೋಯ್ತು ಏನೋ ಗೊತ್ತಿಲ್ಲ ಸರ್, ನನ್ಗೆ ಅನಿಸ್ತದೆ ಇನ್ನರ್ ಫೀಲಲ್ಲಿ ಇದೇನಪ್ಪ ನನ್ಗೆ ಯಾಕೆ ಹಿಂಗ್ ಆಯ್ತು ಅಂತ ಹೇಳಿ. ಅದು ನಿಮಗೆ ಬುದ್ಧಿ ಇರಬೇಕು. ಈಗ ನಿಮ್ಮ ಫ್ರೆಂಡ್ ಕೇಳೋದು, ಫ್ರೆಂಡ್ ಹೆಂಡತಿ ಕೈಲಿ ಕೇಳಿಸೋದು, ಅಲ್ಲಪ್ಪ ನಾ ಇಷ್ಟು ಹೇಳ್ತೀನಿ ಕೇಳಿಸ್ಕೊ, ಒಮ್ಮೆ ಒಂದು ಹೆಣ್ಣು, ಅದರಲ್ಲೂ ಈ ಕಾಲದಲ್ಲಿ, ಅದರಲ್ಲೂ ತಂದೆ ತಾಯಿ ಅಷ್ಟು ಗಟ್ಟಿಯಾದ ಸಂಸ್ಕಾರ ಇಲ್ಲ, ಗಟ್ಟಿಯಾದ ಭಯಭಕ್ತಿ ಇಲ್ಲ, ಅಂಥ ಹೆಣ್ಣು ಒಮ್ಮೆ ಯಾರಿಗೆ ಮನಸ್ಸು ಕೊಡ್ತಾಳೆ ಅಂತ ನಿಮಗೆ ಒಂದು ವೇಳೆ ಗೊತ್ತಾಯ್ತಾ, ಅಲ್ಲಿಗೆ ಅದನ್ನು ಬಿಟ್ಬಿಡ್ಬೇಕು. ಯಾಕಂದ್ರೆ ಇವತ್ತಿನ ಕಾಲಕ್ಕೆ ಧರ್ಮದ ಮೇಲೆ, ಮಾತಿನ ಮೇಲೆ, ನಾಲಿಗೆ ಮೇಲೆ ನಿಲ್ಲೋರು ಕಡಿಮೆ ಸರ್. ಆಯ್ತು, ಹಂಗೆ ಯಾರೋ ಇನ್ನೂ ಇದೇ ಥರ ತಪ್ಪು ಮಾಡಿ ಆಮೇಲೆ ಬುದ್ಧಿ ಬಂದು ನಾನು ಇನ್ನೊಮ್ಮೆ ಆ ಥರ ಮಾಡಲ್ಲ ಅಂತ 5 ಲವ್ ಮಾಡಿರಲಿ 10 ಲವ್ ಮಾಡಿರಲಿ ತಿದ್ದುಕೊಂಡು ಬಂದ್ರೆ ಅವಳನ್ನು ದೇವತೆ ಥರ ಕಾಣಿ. ಬಂದ್ಬಿಟ್ಟು ಮತ್ತೆ ಅದನ್ನೇ ಮಾತಾಡೋದಾದ್ರೆ ನಿಮ್ಮನ್ನ ಯಾಕೆ ಮದುವೆ ಆಗ್ಬೇಕು? ನಾನು ಅದೇ ಹೇಳ್ದೆ ಸರ್, ನಾನು ಅಲ್ಪು ಹೇಳ್ದೆ, ರೀಸನ್ ಹೇಳ್ದೆ ಸರ್. ನಾನು ಯಾರನ್ನ ಅಟ್ಲೀಸ್ಟ್ ಕಣ್ಣು ಕಾಲಿಲ್ಲರ ಮದುವೆ ಆಗ್ತೀನಿ, ನಿನ್ ಮದುವೆ ಆಗೋ ಇಲ್ಲ, ಬಟ್ ಇದು ಫೈನಲ್ ರೀಸನ್ ಹೇಳ್ತಾ ಇದೆಯಲ್ಲ ನಿಮ್ಗೆ, ಅದು ನನಗೆ ಒಪ್ತಾ ಇಲ್ಲ. ಅದನ್ನ ಏನಾದ್ರೆ ನೀವು ಓಕೆ ನನಗೆ ಬೇಡ ಅಂತ ಇದೆಯಲ್ಲ ಒಪ್ಕೊಂತೀನಿ, ಬಟ್ 4 ಜನ ಬಂದಿದ್ರಲ್ಲ ಅವ್ರ ಮುಂದೆ ಹೇಳು ನಂದೇನೋ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ನಾನು ಕ್ಲಿಯರ್ ಆಗಿ ತಗೊಂಡ್ಬಿಡ್ತೀನಿ. ಅದನ್ನ ಹೇಳಕ್ ರೆಡಿ ಇಲ್ಲ ಸರ್. ಬೇಡ, ಈಗ ಅವ್ರು ನಿಮಗೆ ಏನೂ ಸರ್ಟಿಫಿಕೇಟ್ ಕೊಟ್ಟು ಏನೂ ಆಗಬೇಕಾದಿಲ್ಲ, ಪರವಾಗಿಲ್ಲ, ಮೈಕೈ ಗಟ್ಟಿ ಇದೆ, ದುಡಿತಾ ಇದ್ದೀರಿ, ಒಂದು 4 ಸೇವಿಂಗ್ಸ್ ಮಾಡ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ, ಹೋಟ್ಲಲ್ಲಿರಿ, ಇನ್ನೆಲ್ಲೇ ಇರಿ, ಏನು ಬೇಕು ಅದನ್ನು ತಿನ್ನೋದು, ಆರೋಗ್ಯ ಕೆಡಿಸ್ಕೊಳ್ಳೋದು ಮಾಡಬೇಡಿ. ಬಾರಲ್ಲಿ ಕೆಲಸ ಮಾಡಿ ನೀನು ಮಾತ್ರ ದಿವಸ ಕುಡಿಯೋಕ್ಕಾಗುತ್ತಾ? ಇಲ್ಲ ಸರ್, ನಮ್ ಕೆಳಗಡೆನೆ ಬಾರ್ ಇದೆ ಸರ್, ನಮ್ ಕೆಳಗಡೆನೆ ಬಾರ್ ಇದೆ. ಆರೋಗ್ಯ ಕಾಪಾಡಿಕೊಂಡು, ಹೆಲ್ತ್ ಕಾಪಾಡಿಕೊಂಡು, ವಾಕಿಂಗ್ ಮಾಡಿಕೊಂಡು, ಒಳ್ಳೆ ಊಟ ತಿಂದ್ಕೊಂಡು, ಪ್ರೋಟೀನ್ ತಿಂದ್ಕೊಂಡು, 4 ಕಾಸು ದುಡಿಮೆ ಮಾಡಿಕೊಂಡು, ಏನೋ ಸೇವಿಂಗ್ಸ್ ಮಾಡಿಕೊಂಡು ಆರೋಗ್ಯ ಇದ್ದರೆ ಇನ್ನೂ 5 ವರ್ಷ ಬಿಟ್ಟು ನೀವು ಮತ್ತೆ ಮದುವೆ ಆಗ್ಬೋದು. ಆದರೆ ನನ್ನ ಅನಿಸಿಕೆ ಇವತ್ತಿನ ಕಾಲಕ್ಕೆ ಆಗ್ತೀವೋ ಬಿಡ್ತೀವೋ, ಆದರೆ ತಪ್ಪು ಆಯ್ಕೆ ಮಾಡು. ಅದು ಈ ಥರ ಕೆಲವೊಮ್ಮೆ ಏನಾಗ್ಬಿಡ್ತಾ, ಸಮಾಜದ ಒತ್ತಡ, ಅಯ್ಯೋ ಅಪ್ಪ ಅಮ್ಮ ಹಿಂಗಂತಾರೆ ಅಥವಾ ಇವ್ರು ಹಿಂಗಂತಾರೆ ಅಂತ ಈ ಒತ್ತಡದಲ್ಲಿ ನಾವು ಯಾವುದು ಬೇಕು ಅದನ್ನು ಆಯ್ಕೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಅವಾಗ ಏನಾಗ್ಬಿಡುತ್ತೆ, ತುಂಬ ಕಾಲ ಅವು ಬಾಳಿಕೆ ಬರೋದಿಲ್ಲ. ಯಾವ ಸಮಾಜ ಆಡ್ಕೊಳ್ಳುತ್ತೆ ಅಂತ ಆ ಥರ ಬಿದ್ದು ತಪ್ಪ ಆಯ್ಕೆ ಮಾಡಿದೋ ಅದೇ ಕೆಟ್ಟು ಕೂತಾಗ ಅದೇ ಸಮಾಜ ಮತ್ತೆ ಆಡ್ಕೊಳ್ಳುತ್ತಪ್ಪ. ಅಂದ್ರೆ ಅದರ ಅರ್ಥ ಹೆಂಗಿದ್ರೂ ಆಡ್ಕೊಳ್ಳುತ್ತೆ, ಅದು ಮದುವೆ ಆದರೂ ಆಡ್ಕೊಳ್ಳುತ್ತೆ, ಆಗಲಿಲ್ಲ ಅಂದರೂ ಆಡ್ಕೊಳ್ಳುತ್ತೆ, ಮದುವೆ ಆಗಿ ಕಿತ್ತು ಹೋದ್ರೂ ಆಡ್ಕೊಳ್ಳುತ್ತೆ, ಹೆಂಗಿದ್ರು ಅದು ಆಡ್ಕೊಳ್ಳೋದೆ, ಅದೇ ಕೆಲಸ ಅದ್ರದ್ದು. ನೀವೇನು ಮಾಡಬೇಕು, ಹೋದ್ರಿ, ಮಾತಾಡಿದ್ರಿ, ಒಪ್ಕೊಂಡ್ಲು, ಎಂಗೇಜ್ಮೆಂಟ್ ಆಯಿತು, ಬಟ್ ಯಾವುದೋ ಕಾರಣ ಕಳೆ ಹುಡುಗನ ವಿಚಾರ ತೆಗೆದ್ಲು, ಇಲ್ಲ ನಾವು ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅಂತ ಏನೋ ನೆಪ ಹೇಳಿದ್ಲು,
ಅಂದರೆ ಮೆಸೇಜಲ್ಲೋ ಎದುರುಗಡೆನೋ ಅಥವಾ ಪ್ರತಿ ಮಾತಲ್ಲೋ ನಡೆಗಳಲ್ಲೋ ಎಲ್ಲ ಕಡೆಯಲ್ಲೂ ನಿನ್ನಿಂದ ಬಿಡಿಸ್ಕೊಳ್ಳೋ ಥಾಟೇ ಇದೆ ಅಂತ ಗೊತ್ತಿಲ್ಲದಷ್ಟು ದಡ್ಡ ಏನು ನೀನಲ್ಲ. ಇಲ್ಲ ಸರ್, ಗೊತ್ತಿತ್ತಲ್ವ ನಿಮಗೆ? ಓಕೆ, ಒಂದು ವೇಳೆ ನೀವು ಹಿಂಗೆ ಹೋಗಿ ಹಿಂಗೆ ಕೈ ಹಿಡ್ಕೊಂಡ್ರೆ ಕಿತ್ಕೊಂಡು ಹೋಗೋ ಮನಸ್ಸೇ ಮಾಡ್ತಿದ್ಲು ಅನ್ನೋದು ಅಷ್ಟಿತ್ತು ಆಕೆ, ಹೌದಲ್ಲ? ಹೌದು ಸರ್, ಹೌದು. ಇಷ್ಟೇ ಸಾಕು. ಹಿರಿಯರೆಲ್ಲ ಸೇರಿ ಒಪ್ಸೂಂದ್ರಲ್ಲ, ನಾನು ಹೋಗಿ ಆಕೆ ಕೈ ಹಿಡಿದ್ರೆ ಆಕೆ ಇನ್ನೊಂದು ಕೈಯನ್ನು ಹಿಡ್ಕೊ ಅಂತ ಕೊಡಬೇಕು, ಅದು ಪ್ರೀತಿ. ಹೌದು ಸರ್. ಆ ಕೈನೂ ಬಿಡಿಸ್ಕೊಂಡು ಬತ್ತಿ ನೀರು ನಾನು ಅಮ್ಮ ಕೂಗ್ತಾವಳೆ ಅಂತ ಬಿಡಿಸ್ಕೊಂಡು ಅದೇನು ಪ್ರೀತಿ? ನಾಟಬಿಟ್ಟು ನಾನು ಎಕ್ಸಾಕ್ಟ್ ಹಿಂಗೆ ಅಂತ ಅಲ್ಲ, ಅದು ಪ್ರೀತಿ ಬಗ್ಗೆ ಹೇಳ್ತಾ ಇದ್ದೀನಿ. ಹೌದು. ನಾನು ಹಿಂಗೆ ಹೋಗಿ ಕೈ ಹಿಡಿದ್ರೆ ಜಾತ್ರೆಯಲ್ಲಿ ಇನ್ನೊಂದು ಕೈ ಕೊಡಬೇಕು, 2 ಕೈನೂ ಹಿಡ್ಕೊ ಅಂತ, ಅದು ಪ್ರೀತಿ. ಐ ಮೀನ್ ವಾಟ್ ಐ ಫೀಲ್, ಅಥವಾ ನನಗನ್ಸೋದು, ಅಥವಾ ಆ ಮನಸ್ಸು ಬೆರೆತಿದ್ರೆ ಅದು ಹಾಗಿರುತ್ತೆ. ನಿಮ್ಮ ಜೊತೆ ಮೆಸೇಜ್ ಮಾಡ್ಬೇಕಾದ್ರೆ, ನಿಮ್ಮ ಜೊತೆ ನಡ್ಕೊಳ್ಬೇಕಾದ್ರೆ, ನಿಮ್ಮ ಜೊತೆ ಪ್ರತಿ ಬಾರಿ ಕಾನ್ವರ್ಸೇಷನ್ ಆಗಬೇಕಾದ್ರಾಗಲೂ ಕೂಡ ನಿಮ್ಮೊಂದಿಗೆ ಹೆಚ್ಚು ಕಾಲ ಉಳಿಯುವ ಯಾವ ಯೋಚನೆಯೂ ಆಕೆಗೆ ಇರ್ತಿರ್ಲಿಲ್ಲ. ಇಲ್ಲ ಇಲ್ಲ ಸರ್, ತುಂಬಾ ಏನಾದ್ರು ಫೋನ್ ಮಾಡಂತಂದ್ರೆ ನಮ್ಮಪ್ಪ ಇದ್ದೇನೆ ಅಂತ ಹೇಳ್ತಾ ಇದ್ದ ಸರ್. ರೀಸನ್ ಅಂದ್ರೆ ನಮ್ಮಪ್ಪ ಇದ್ದೇನೆ ಅಂತ, ಎಂಗೇಜ್ಮೆಂಟ್ ಆದ್ಮೇಲೆ ಫೋನ್ ಮಾಡಂತಂದ್ರೆ ನಮ್ಮಪ್ಪ ಇದ್ದಾನೆ ಇರು ಆಮೇಲೆ ಮಾಡ್ತೇನೆ ಅಂತ ಹೇಳ್ತಿದ್ದ ಸರ್. ರೀಸನ್ ಆಯ್ತು ಬಿಡಿ. ಈಗ ನನ್ನ ವೈಯಕ್ತಿಕ ಸಲಹೆ ಅದೆಲ್ಲ ಇಂಥವನ್ನೆಲ್ಲ ತುಂಬ ನೋಡಿದ್ದೀವಿ, ಕೇಳಿದ್ದೀವಿ, ಅಥವಾ ನಮಗೊಂದು ತಿಳುವಳಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಆ ಹೆಣ್ಣಿಗೆ ಒಳ್ಳೇದಾಗಲಿ, ವಾಟ್ ಎವರ್ ಇಟ್ ಈಸ್, ದೇವರೇನಿಟ್ಟಿದ್ದಾನೋ ಅವರ ಬುದ್ಧಿ ತಕ್ಕಂಗೆ ಅವರಿಗೆ ಫಲ ಸಿಗಲಿ. ಆದರೆ ನೀವು ಇನ್ನು ಎಲ್ಲ ಊರಿನ ಗೌಡ್ರಲ್ಲ, ಮಾಜಿ ಮುಖ್ಯಮಂತ್ರಿಗಳು ಬಂದು ಹೇಳಿದ್ರು ಈ ಸಂಬಂಧ ಬೇಡ, ಆಯ್ತಾ? ಆರಾಮಾಗಿ ಆಯ್ತು, ಅವ್ರಿಗೆ ಒಳ್ಳೇದಾಗಲಿ. ಹಾಗಂತ ನೀವು ಅಲ್ಲಿ ತಪ್ಪಾಗಿ ಮಾತಾಡೋದು, ಇನ್ನೆಲ್ಲೋ ಏನೋ ಹೇಳ್ಬಿಡೋದು ಬೇಡಪ್ಪ. ಅದು ಒಂದು ಹುಡುಗಿ, ಆಕೆದು ಒಂದು ಜೀವನ ಇದೆ. ನಾನು ಮನೇಲಿ ಅದು ಇದಾಯ್ತಲ್ಲ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತಲ್ವಾ, ಅದು ಖರ್ಚುನ ಇವ್ರು ಏನು ದೊಡ್ಡವ್ರು ಮಾತಾಡಿದ ಖರ್ಚು ಕೊಡ್ಬೇಕಂತ ಅವ್ರು ಮಾತಾಡಿದ್ರಂತೆ. ಬಟ್ ನಾನೇನ್ ಹೇಳಿದ್ದು, ಬಟ್ ಅವ್ರ ಮನೆ ಪರಿಸ್ಥಿತಿ ಕೆಟ್ಟಿದೆ. ಬಟ್ ಹಾಗಂತ ಹೇಳ್ಬಿಟ್ಟು ಅವ್ರು ಮಾಡಿದಾರೆ ಏನೋ ತಪ್ಪು, ಮುಂದೆ ಗೊತ್ತಾಗ್ತದೆ, ಬಿಟ್ಬಿಡ್ರಿ, ಅದನ್ನ ಕೇಳಕ್ ಹೋಗ್ಬಿಡ್ರಿ ಅಂತ ನಾನು ಹೇಳಿದೆ ಸರ್. ಅವತ್ತೇನೆ ಹೇಳಿದೆ ನಾನು. ಆಯ್ತು, ದುಡ್ಡು ಕಾಸಿನ ವಿಚಾರ ಅದು ದೊಡ್ಡವ್ರಿಗೆ ಬಿಡಿ, ಅಥವಾ ಓಕೆ ನಿಮ್ ದೊಡ್ಡ ಗುಣ. ಆದರೆ ಇಂಥವೆಲ್ಲ ಆದಾಗ ನೋಡಿ ಸರ್, ನಾವು ಯಾರನ್ನ ಪ್ರೀತಿಸಿರ್ತೀವಿ, ಯಾರನ್ನ ತುಂಬ ಇಷ್ಟಪಟ್ಟಿರ್ತೀವಿ, ಏನೋ ನಮ್ಮ ಹಣೆ ಬರ ಅವ್ರು ನಮಗೆ ಸಿಗಲ್ಲ ಅಂದಾಗ ನಾವು ನಿಜವಾಗಿಯೂ ಪ್ರೇಮಿಗಳಾಗಿ ಅಲ್ಲ, ಒಬ್ಬ ಮನುಷ್ಯರಾಗಿ ಅವ್ರ ಬಗ್ಗೆ ನಾವೆಲ್ಲೂ ತಪ್ಪಾಗಿ ಮಾತಾಡಬಾರ್ದು. ಎಲ್ಲೂ ನನ್ಗೆ ರೀಸನ್ ಏನ್ ಗೊತ್ತು ಸರ್, ಈಗ ನಾನ್ ಕೆಟ್ಟವನಾಗ ಹೋಗ್ತೀನಲ್ಲ ಸರ್, ಅಲ್ಲಿ ಅರ್ಥ ಆಗ್ತಿಲ್ಲ. ಅವಳು ಮಾಡಿರೋ ತಪ್ಪನ್ನ ನನ್ ಮೇಲೆ ಪೋಟ್ರೆ ಮಾಡೋ ಹೇಳ್ತಾ ಇರಲ್ಲ ಸರ್. ನೀನು ಅನುಮಾನಿಸ್ತಿದಿ, ಭಗವಂತ ಇದ್ದಾನೆ. ಅವ್ರ ಆರೋಪ ಮಾಡಿದ ಮಾತ್ರಕ್ಕೆ ನೀವು ಕಲುಷಿತರಾಗಲ್ಲ, ಲೆಕ್ಕ ಎಲ್ಲ ಅವನ ಬಳಿ ಇದೆ. ಇವ್ರು ಹೇಳಿದ ಮಾತ್ರಕ್ಕೆ ಕೋರ್ಟ್ ಮುಂದೆ ಹೋಗಿ ಕಳ್ಳನ್ ನಿಲ್ಸಿರು, ಕಳ್ಳ ನಾನು ಕದ್ದಿಲ್ಲ ಅಂತಲೇ ಹೇಳ್ತಾನೆ, ಹೌದಲ್ಲ? ಹೌದು ಸರ್, ಜಗತ್ತೇ ಹಾಗೆ. ನಾವು ಆ ಭಗವಂತನ ಆಣೆಯಾಗಿಯೂ ನಮ್ಮ ಅಂತರಾತ್ಮ ಸಾಕ್ಷಿಯಾಗಿಯೂ ನಾವು ಧರ್ಮದಲ್ಲಿದ್ದೀವ, ಇಷ್ಟೇ ಮಾನದಂಡ. ಈ ಹುಡುಗಿ ಸರ್ಟಿಫಿಕೇಟ್ ಕೊಡಲಿ ಎಲ್ಲರ ಮುಂದೆನೂ ಇಲ್ಲ, ನಾನೇ ಏನೋ ಬಿಡಿಸ್ಕೊಬೇಕು ಅಂತ ಹೇಳಿದೆ ಹೊರತು ಅವ್ರು ಅನುಮಾನ ಪಟ್ಟಿದ್ದಲ್ಲ. ಆಯ್ತಪ್ಪ, ಆಕೆ ನಾನು ಅಲ್ಲ ಅಂತಲೇ ಹೇಳಿದ್ಲು, ಅಥವಾ ಈತ ಅದ್ಭುತ ಹಂಗೇನು ಹೇಳಿಲ್ಲ ಅಂತಲೇ ಹೇಳಿದ್ದು. ಅಂತಿಮವಾಗಿ ಯಾವುದು ಕೆಟ್ಟಿದೆಯೋ ಅದು ಸರಿ ಹೋಗುತ್ತಾ? ಇಲ್ಲ. ಅದು ಇನ್ನೊಂಚೂರು ಎಕ್ಸ್ಟ್ರಾ ಸೇರಿಸ್ತಾರೆ. ಅಲ್ಲ, ಮೊದ್ಲು ಹುಡುಗನೇ ಅನುಮಾನ ಪಡ್ತಿದ್ನಂತೆ, ನ್ಯಾಯಕ್ಕೆಲ್ಲ ಸೇರಿಸಿ ಮತ್ತೆ ಆ ಹುಡುಗಿ ಹೇಳಿದ್ಲು ಅನುಮಾನ ಅವನು ಪಟ್ಟಿದ್ದಲ್ಲ, ನಾನೇ ಮಾಡಿದ್ದು ಅಂತ ಆ ಹುಡುಗಿ ಕ್ಲಾರಿಟಿ ಕೊಟ್ಲಂತೆ. ಅಯ್ಯೋ, ಅದೇನು ಬಡ್ದು ಕ್ಲಾರಿಟಿ ಕೊಡ್ಸಿರೋ ಏನೋ. ಮತ್ತೆ ಇನ್ನೊಂದು ವಿಷಯಕ್ಕೆ ನೀನೇ ನಾಂದಿ ಮಾಡಿಕೊಡ್ತೀಯ. ಹೌದು ಸರ್. ಅಂದ್ರೆ ಒಂದು ಉತ್ತರ ಸಿಕ್ಕರೆ ಇನ್ನೊಂದು ಪ್ರಶ್ನೆ ಎದ್ದಿರುತ್ತೆ ಅವ್ರಿಗೆ. ಅದ್ಯಾವುದಕ್ಕೂ ತಲೆ ಕೊಡಬೇಡಿ. ಅದೇ ಆರಾಮಾಗಿ ನಿಮ್ಮ ಕೆಲಸ ನೀವು ಮಾಡಿಕೊಂಡು ಪರವಾಗಿಲ್ಲ. ದೇವರು ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗ್ತಿರೋದು ಒಳ್ಳೆಯದಕ್ಕೆ, ಮುಂದಾಗುವುದು ಒಳ್ಳೆಯದಕ್ಕೆ. ಯಾವುದಾಗಬೇಕು ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಆ್ಯಂಡ್ ಆಗಬಾರದು ಇಲ್ಲಿವರೆಗೂ ಆಗಿಲ್ಲ. ನಿಮ್ಮ ಪಾಲಿಗೇನೋ ಒಳ್ಳೇದಕ್ಕಾದಿದೆ, ನಿಮ್ಮ ಪಾಲಿಗೇನೋ ಇನ್ನೂ 4 ಕಾಸು ಮಾಡಿಕೊಂಡು ಇನ್ನೂ ಹೆಚ್ಚಿನ ದುಡಿಮೆ ಮಾಡಿಕೊಂಡು ಅಲ್ಲೇನೋ ಅದ್ದೂರಿಯಾಗಿ ಆಗೋದಿದೆಯೋ ಏನೋ. ಛಲ ತಗೊಳ್ಳಿ, ಹಠ ತಗೊಳ್ಳಿ, ಇವ್ರ ಮುಂದೆ ನಾನು ಬದುಕು ತೋರಿಸ್ತೀನಿ ಅಂತ. ಆದರೆ ಬಾಯ್ಬಿಟ್ಟು ಹೇಳೋಕೆ ಹೋಗಬೇಡಿ, ಹಠ ಛಲ ತಗೊಳ್ಳಿ. ಆದರೆ ಇದರಿಂದ ಕೊರಗಿ ಅಯ್ಯೋ ಹಿಂಗಾಯಿತು ಹಂಗಾಯಿತು ಅಂತ ಅನ್ನೋದು ಬೇಡ. ನೋಡಿ, ಇವತ್ತಿನ ಕಾಲಕ್ಕೆ ಈ ಕಾಲೇಜು ಸ್ಕೂಲ್ ಹಂತದಲ್ಲೇ ಎಂಗೇಜ್ ಆಗೋ ಮಟ್ಟಿಗೆ ಇದ್ದಾವೆ ಇವತ್ತಿನ ಜನ್ರೇಷನ್, ಹೌದಲ್ಲ? ಹಾಗಾಗಿ ಈಗ ನಿಮ್ಗೆ ಎಷ್ಟು ವರ್ಷ? 28 ಸರ್. ಹೆಚ್ಚು ಕಮ್ಮಿ ನಾವಿಬ್ರು ಒಂದೇ, ನೀವು ಒಂದೇ.
ಈ ಹಾ ಸರ್. ಈ ಸಮಯದಲ್ಲಿ ನಮ್ಮ ಮದುವೆ ಅಥವಾ ಈ ಥರದ ವಿಚಾರಗಳು ಬಂದಾಗ ನೋಡಿ, ಹಾ. ಇವತ್ತಿಗೆ 23, 24, 22 ಅಂತ ಆ ಹುಡುಗರಿಗೆ ಹುಡುಗಿದಿರಿರ್ತಾರೆ. ಹೌದು ಸರ್. ಸುಮ್ಮನೆ ಹೇಳ್ತೀನಿ, ನಂದದು ಬೇಜಾರು ಅಥವಾ ಆಸ್ತಿಯನೋ ಅಲ್ಲ. ಈ ಕಾಲ ನಾನು ಹಂಗಿದೆ. ನೋಡ್ತಾ ಇದ್ದೀರಾ ಸರ್, ಈ ಸಹ ನಾವು ಹೋಟ್ಲ್ ಅಂದ್ಮೇಲೆ ಬರ್ತಾ ಇರ್ತಾರೆ, ನಾವು ನೋಡ್ತಾ ನೀವು ಇದ್ದೀರಾ ಸರ್ ಕಣ್ಣ. ನೋಡಿರ್ತೀರ ಅಲ್ಲ. ಬಟ್ ಈಗ ನಾವೇನೋ ಕಷ್ಟಪಟ್ಟು ಬಿಟ್ಟಿದ್ದೀವಿ ಅಂತ ನಾನು ಹೇಳಲ್ಲ. ಬಟ್ ಬದುಕನ್ನು ಕಟ್ಟಿಕೊಂಡು ಈಗ ಸರಿಯಪ್ಪ ಎಲ್ಲ ಸರಿ ಹೋಯ್ತು, ಈಗ ಮದುವೆ ಆಗೋಣ ಅಂದಾಗ ಇನ್ನೊಂದು 2 ವರ್ಷ ಹೋದ್ರೆ ಏಜ್ ಮುಗೀತು ಅಂತಾರೆ. ಹೌದು ಸರ್, ಅದೇ ಒಂದು ರೀಸನ್ ಸರ್, ಬಟ್ ಏನು ಇಲ್ಲ ಸರ್ ಬೇರೆ. ಅದೇ ಒಂದು ಆಸ್ತಿ ಅಂತಸ್ತಿಲ್ಲ ಅಂತಾರೆ, ಇಲ್ಲ ಏಜ್ ಮುಗೀತು ಅಂತಾರೆ, ಎಲ್ಲ ಈಗ ಹುಡುಗಂಗೆ ಅದಿಲ್ಲ, ಮನಿ ಇಲ್ಲ, ಕಾರ್ ಇಲ್ಲ, ಬರ್ಲಿಲ್ಲ ಅಂತಾರೆ. ಏನು ಅದೇ ಸರ್, ಅವ್ರಿಗೆ ರೀಸನ್ ಕೊಡ್ಬಾರ್ದು, ನನಗೆ ನಮ್ ರೀಸನ್ ಹೇಳಕ್ ಇರ್ಬಾರ್ದಂತೇನೆ ಸರ್. ಎಲ್ಲ ಕಷ್ಟಪಟ್ಟು ಮನೆಯೆಲ್ಲ ಕಟ್ಸ್ಬಿಟ್ಟು ಅದಾದ್ಮೇಲೆನೆ ನಾವು ಮುಂದೆ ಪ್ರೊಸೆಸ್ ಮಾಡಿ, ನಮ್ಮ ಮನೇಲೂ ಅದೇ ಹೇಳಿದೆ ಸರ್. ಇವ್ ನಮ್ಮ ಮನೆ ಚಿಕ್ಕ ಇದಿಲ್ಲ ಅಂದ್ರೆ ಯಾರು ಕೊಡಲ್ಲ, ಹೆಣ್ಣು ಕೊಡಲ್ಲ, ಸುಮ್ನೆ ಯೋಚನೆ. ಅವ್ರು ಬಾಯಿಲಿ ಕೊಡೋ ಇಂಟ್ರೆಸ್ಟ್ ಇದ್ರು ಮನೆ ನೋಡ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾರೆ, ಬ್ಯಾಡ್ ಅಂತ ಹೇಳ್ಬಿಟ್ಟು ಮನೆಗಿನ ಎಲ್ಲ ಕಟ್ಸಾದ್ಮೇಲೆನೆ ನೆಕ್ಸ್ಟ್ ನಾನು ಹೆಣ್ಣು ನೋಡಕ್ ಸ್ಟಾರ್ಟ್ ಮಾಡಿದೆ ಸರ್. ಆಯಿತು. ಆ ಕಾರಣಕ್ಕಾದರೂ ದೇವರು ನಿಮಗೆ ಶಕ್ತಿ ಕೊಟ್ಟಿದ್ದಾನೆ, ಛಲ ಕೊಟ್ಟಿದ್ದಾನೆ, ಮಾಡಿದ್ದೀರಿ. ನೋಡಿ, ಮನೆ ನೋಡ್ತಾರೆ, ಆಯಿತು, ಏನೋ ಇರ್ಬೋದೇನೋ. ಆದರೆ ಮನೆ ಅರಮನೆ ಥರ ಇದ್ದರೂ ಕೂಡ ಅರಮನೆ ಒಳಗಡೆ ಇಂಥವ್ರನ್ನ ಕರ್ಕೊಂಡೋಗಿ ನೀನೇನು ಸಂಸಾರ ಮಾಡ್ತೀಯಪ್ಪ? ಅರ್ಥ ಆಯ್ತು ಸರ್, ಅಂದ್ರೆ ಅರ್ಥ ಆಯ್ತು. ದೇವ್ರು ಒಳ್ಳೇದು ಮಾಡ್ತಾನೆ. ಏನು ಎಲ್ಲ ಇಲ್ಲಿಗೆ ಮುಗ್ದಿಲ್ಲ. 35 ಆದ್ರೂ ಇಲ್ಲಿ ಬಂದು ದುಃಖ ಪಡ್ತಾರೆ ಸರ್. ನೋಡಿದಿರಲ್ಲ ನೀವು ಕಾರ್ಯಕ್ರಮದಲ್ಲಿ. ನೋಡಿದೆ ಸರ್, 7 ವರ್ಷದಿಂದ ಹುಡುಕ್ತೀನಿ, 8 ವರ್ಷದಿಂದ ಹುಡುಕ್ತೀನಿ, ಅಲ್ಲಿ ಇಲ್ಲಿ ಹೋಗಿ ಬರೀ ಉಪ್ಪಿಟ್ಟು ತಿಂದು ಬರೋದೇ ಆಯ್ತು ಸರ್, ಯಾರು ಒಪ್ಪುತ್ತಾ ಇಲ್ಲ ಅಂತ ತುಂಬಾ ಜನ ಹೇಳಿ. ನೋಡಿದೆ ಸರ್, ಮೊನ್ನೆ ಅರ್ಥ ಆಯ್ತು ಸರ್. ಮೊನ್ನೆ ನನಗೆ ರೀಸೆಂಟ್ ಆಗಿ ಮೊನ್ನೆ ಒಂದು 3-4 ಡೇಸ್ ಇಂದ ಕಾಲ್ ಮಾಡಿದ್ರಲ್ಲ ಸರ್, ಅವ್ರು ಹೇಳ್ತಾ ಇದ್ರು. ಬಟ್ ಅವ್ರಿಗಿಂತ ನನ್ಗೇನ್ ನಂದೇ ಸೇಫ್ ಅನ್ಕೊಂಡೆ ಸರ್. ನಿಜ. ನನ್ನ ಪ್ರಕಾರ ಆ ಹುಡುಗಿ ಒಂದು ಮಟ್ಟಿಗೆ ಅವಳನ್ನ ಬೇಷ್ ಅನ್ಬೇಕು. ಯಾಕೆ ಗೊತ್ತೇನು, ಏನೋ ಒಂದು ನೆಪ ಒಡ್ಡಿ ಆರಂಭದಲ್ಲೇ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ಲ, ಅಥವಾ ದೇವ್ರ ಅವಳಿಗೇನು ನಿಮ್ಮನ್ನು ಕಾಪಾಡ್ಲಿಕ್ಕೆ ಬುದ್ಧಿ ಕೊಡ್ತಾ ಗೊತ್ತಿಲ್ಲ, ಒಟ್ನಾಗ ಹೇಳಿದ್ಲಲ್ಲ. ಇಲ್ಲಾಂದ್ರೆ ಆಗ್ಬಿಟ್ಟು ಆಮೇಲೆ ಆಟ ಆಡಕ್ ಶುರು ಮಾಡಬಹುದಿತ್ತು ಆಕೆನೂ ಕೂಡ, ಹೌದಲ್ವಾ? ಇಲ್ಲ ಸರ್, ನಾನು ಅರ್ಥ ಮಾಡ್ಕೊಂಡೆ ಸರ್. ಬಟ್ ಇನ್ನೆಲ್ಲ ಹೇಳ್ಬಿಡ್ಲಾರ್ದು ಹಂಗೋ ಮಾಡ್ಬೋದಿತ್ತು, ನಮ್ ಜೀವನದಲ್ಲಿ ಏನೇನೋ ಮಾಡ್ಬೋದಿತ್ತು. ಬಟ್ ಆದ್ರೆ ಅವ್ರಿಗೆ ಅಷ್ಟೊಂದು ದೇವ್ರ ಬುದ್ಧಿ ಕೊಟ್ಟಿಲ್ಲ ಅನಿಸ್ತು ಸರ್. ಆ ಕಾರಣಕ್ಕೆ ಹುಡುಗಿಗೆ ನಮಸ್ಕಾರ ಮಾಡಿ ಒಂದು ಈಡ್ಗಾಯಿ ಹೊಡೆದ್ಬಿಟ್ಟು ಬಂದ್ಬಿಡು. ಹಾ ಸರ್, ಹೋಗ್ಲು ಇಲ್ಲ ಸರ್, ನಾನು ಇಲ್ಲಿಂದಾನೆ ಬೆಂಗಳೂರಿಂದಾನೆ ನಮಸ್ಕಾರ ಮಾಡ್ದೆ ಸರ್. ಇಲ್ಲಿಂದಲೇ ಹಿಂಗೆ ನಮಸ್ಕಾರ ಅಂತ. ಆಯ್ತಾ, ಅಲ್ಲಿ ಹೋದ್ರು ಸುಮ್ನೆ ಅಲ್ಲಿಗೆ ಹೋಗಿ ನಾವು ಕೆಲಸ ಬಿಟ್ಟು ಹೋಗಿ ಕೆಲಸ ಮಾಡಿವಂತ ಸುಮ್ಮನಂಗಂದೆ. ಅಂದ್ರೆ ಮನ್ಸಲ್ಲಿ ಹಂಗ ಅಂದ್ಕೊಳ್ಳಿ, ಯಪ್ಪ ಒಳ್ಳೇದೇ ಆಯ್ತು ಕಣಪ್ಪ, ಏನು ತೊಂದರೆ ಇಲ್ಲ. ಯಾರೋ ಜನಗಳು 3 ದಿನ ಆಡ್ಕೊಳ್ತಾರೆ ಅಂತ ಇಡೀ ಜೀವನ ನಾನು ಬಲಿ ಕೊಡ್ಲಿಕ್ಕೆ ತಯಾರಿಲ್ಲ. ಹೌದು ಸರ್, ಶುಭವಾಗ್ಲಿ, ಒಳ್ಳೇದಾಗುತ್ತೆ. ಹುಡುಕಿ ನಿಮ್ಗೆ ಹುಡುಕುವ ಪ್ರಕ್ರಿಯೆಯನ್ನು ಮುಂದುವರಿಸಿ. ಎಲ್ಲೋ ಒಂದು ಕಡೆ ಇರ್ತಾಳೆ ಸರ್. ಆದರೆ ಅಕ್ಕಪಕ್ಕದವರನ್ನ, ಒಂದೇ ಊರವರನ್ನ ಆದಷ್ಟು ಅವಾಯ್ಡ್ ಮಾಡಿ, ಅದು ಒಳ್ಳೇದಲ್ಲ. ಏನಂದರೆ ಸ್ವಲ್ಪ ಸಂಬಂಧಗಳು ಅಂತ ಬಂದಾಗ ತೀರಾ ಅಕ್ಕಪಕ್ಕದ ಮನೆಯವರು, ಒಂದೇ ಊರವರು, ಇವುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದ್ರೆ ನಿಜವಾದ ಶತ್ರುಗಳು ಅವರೇ ಆಗಿರ್ತಾರೆ. ನಿಮ್ಮನ್ನು ಬೇಗ ತುಳಿಯೋಕೆ ಅವ್ರಿಗೆ ಮಾತ್ರ ಸಾಧ್ಯ. ಯಾಕಂದ್ರೆ ನಿಮ್ಮ ಮೂಲೆನೂ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಯಾರೋ ಒಬ್ರು ಬಂದಿದ್ರು ಕೌನ್ಸಿಲಿಂಗ್. ನಮ್ಮ ಅತ್ತೆನೇ ನಂಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಾಳೆ. ಅತ್ತೆ ಅದೇ ಹೆಂಗಪ್ಪ, ಮಗಳನ್ನ ಕೊಡೋದು ಇಷ್ಟ ಇರಲಿಲ್ಲವಂತೆ, ಏನೋ ಎಲ್ಲರೂ ಒತ್ತಾಯಕ್ಕೆ ಮದುವೆ ಆಗ್ಬಿಟ್ಟೆ, ಅತ್ತೆನೇ ನಂಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟೆ. ಈಗ ಓಕೆ, ಮಾಟ ಮಂತ್ರ ಮಾಡಿಸೇಳೆ ಅಂತಲೇ ಅಂದ್ಕೊಳ್ಳೋಣ. ಅದಕ್ಕೆ ಬೇಕಾದ ಕೆಲವು ವಿಚಾರ ಹೆಂಗೆ ಸಿಕ್ತು ಅಂದರೆ, ಅಲ್ಲಿ ನಮ್ಮ ಅತ್ತೆ ಮಲ್ಲೇ ನಾನು ಹೋಗಿರ್ತಿದ್ದೆ, ಅವರೇ ಗುಂಡಿ ತೋಡ್ಯಾರ ನೋಡಿ ಈಗ ಅಂತ. ಹಿಂಗೆ ನಮ್ಮವರೇ ನಮ್ಮನ್ನು ತುಳಿಯೋಕೆ ಸಾಧ್ಯ. ಹಾಗಂತ ಎಲ್ಲ ಹಂಗಿರ್ತಾರೆ ಅಂತಲ್ಲ, ಬಟ್ ಮೈಯೆಲ್ಲ ಕಣ್ಣಾಗಿರ್ಬೇಕು. ಶುಭವಾಗ್ಲಿ, ಒಳ್ಳೇದಾಗ್ಲಿ. ನಿಮ್ಗೆ ಒಳ್ಳೆ ರಾಣಿ ಅಂತ, ದೇವತೆ ಅಂತ ಹೆಣ್ಮಗಳು ಸಿಗಲಿ. ನಿಮ್ಮ ಎಲ್ಲ ಈ ಕೊರಗು ಒದ್ದಾಟಗಳನ್ನು ಆಕೆ ನಿವಾರಣೆ ಮಾಡ್ತಾಳೆ. ಒಳ್ಳೇದಾಗುತ್ತೆ, ಧೈರ್ಯವಾಗಿರಿ. ಅದ್ರ ಬಗ್ಗೆ ಸಮಾಜ ಏನನ್ನು ತಂಗಿ ಹಿಂಗೆ ಅಂತ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಆರೋಗ್ಯ ಕಾಪಾಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯಿತು ನಿಮ್ಮ ಕತೆ ಕೇಳಿ. ಖುಷಿ ಅನ್ನೋದಕ್ಕಿಂತ ಬಹುಶಃ ನೀವು ಈಗ ಹೇಳ್ಕೊಳ್ಳೋ ಮೂಲಕ ನೋಡಿ, ಒಂದು ಹುಡುಗಿ ಬಗ್ಗೆ ನೀವು ಕೆಡ್ದ ಮಾತಾಡಲಿಲ್ಲ, ಅಥವಾ ಅವ್ರ ಮನೆಯವ್ರ ಬಗ್ಗೆ ನೀವು ಕೆಡ್ದ ಮಾತಾಡಲಿಲ್ಲ, ಅದು ನಿಮ್ಮ ದೊಡ್ಡ ಗುಣ.
ಆ? ಇಲ್ಲ ಸರ್, ಬಟ್ ನನ್ಗೂ ಅವ್ರನ್ನ ಬೈಯೋದ್ರಿಂದ ಏನು ಸಿಗಲ್ಲ ಅನ್ನೋ ಒಂದು ಉದ್ದೇಶ ಇತ್ತು ಸರ್ ನನಗೆ. ಲಾಸ್ಟ್ ಒಂದ್ 2 ಮಾತು ಬೈದಿದ್ದೆ ಸರ್. ನಾನು ಬೈದಿಲ್ಲ ಅಂತ ಹೇಳ್ತಾ ಇಲ್ಲ ಸರ್, ನಾನು ಒಳ್ಳೆನಂತ ಹೇಳ್ತಾ ಇಲ್ಲ. ಬಟ್ ಆದ್ರೂ ಅದಕ್ಕೆ ಕೇಳಿದೆ, ನಾನು ಬೈದಿರೋದಕ್ಕೂ ನನ್ಗೆ ಬೇರೆ ರೀಸನ್ ಇಂದ ನಿಮ್ಗೆ ಬೈದಿರ್ಬೋದು, ಬಟ್ ಅದು ನನ್ಗೆ ನಾನು ಬೈದಿರೋದಕ್ಕೆ ಕ್ಷಮೆನೂ ಕೇಳ್ತೇನೆ ಅಂತ ಹೇಳಿದೆ ಸರ್ ನಾನು. ಹ್ಮ್. ಬಟ್ ಆದ್ರೂ ಅದು ಏನು ಲಾಸ್ಟ್ ಗಂಟೆ ಟ್ರೈ ಮಾಡಿದೆ ಸರ್. ಬಟ್ ನನಗೆ ಅನಿಸ್ತು ಇದನ್ನ ಒತ್ತಾಯ ಮಾಡಿ ಇನ್ನೂ ಮುಂದೆ ತಗೊಂಡವ್ರು ನನ್ನ ಜೀವನ ನರಕ ಆಗುತ್ತೆ ಅಂತ, ಸರಿ ಬೇಡ ಆಗ್ಬಿಡು ಅಂತ ಹೇಳ್ಬಿಟ್ಟು ನಾನು ಕ್ಲಿಯರ್ ಒತ್ತಾಯ ಮಾಡ್ಕೊಂಡು ಮಾಡಿ ಆದ್ರೆ ಇನ್ನೊಂದು 6 ವರ್ಷಕ್ಕೆ ಮತ್ತೆ ಬತ್ತಿ ಕಾರ್ಯಕ್ರಮಕ್ಕೆ ಸರ್ ಬೇಡ ಸರ್. ನನ್ನ ಆಶೀರ್ವಾದ ಅದಲ್ಲ, ಒಳ್ಳೆ ರೀತಿಯಲ್ಲಿ ಇರಿ ಅಂತ ಹೇಳ್ತಾ ಇದ್ದೀನಿ. ಇದು ಬೇಡ ಅಷ್ಟೇ. ಇಲ್ಲ ಸರ್, ಕ್ಲಿಯರ್ ಆಗೋಯ್ತು ಸರ್, ಏನು ಇಲ್ಲ ಸರ್, ಬೇರೆ ಕಡೆ ಹುಡುಕ್ತಾ ಇದೆ ಸರ್. ಈಗ ಅಲ್ಲಿ ಕ್ಲಿಯರ್ ಹಾಗೆ ಮಾಡ್ಕೊಂಡು ಇನ್ನೊಂದು 8-9 ತಿಂಗಳಲ್ಲಿ ನಿಮಗೆ ಮದುವೆ ಆಗುತ್ತೆ. ಡೋಂಟ್ ವರಿ. ಮದುವೆ ಆಗುತ್ತೆ ಮೀನ್ಸ್ ಎಲ್ಲ ಒಂದು ಕಡೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆದ್ರೆ ಈ ವಿಚಾರವನ್ನು ಇಲ್ಲಿಗೆ ಬಿಡಿ. ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ಶುಭವಾಗ್ಲಿ. ವಾಸುದೇವ, ಅವ್ರಿಗೆ ಬೇಗ ಹೆಣ್ಣು ಸಿಗಂಗ್ ಮಾಡಪ್ಪ. ಅವ್ರಿಗೆ ಬಿಡಪ್ಪ, ನನಗೆ ಸಿಗಂಗ್ ಮಾಡ. ಮೊದಲು ನಾನು ಕೇಳ್ಕೊಬೇಕು. ಈಗ ನನಗೆ, ನಾನು ಸುಮ್ಮನೆ ಕಾಮಿಡಿ ಮಾಡ್ತಾ ಇರ್ತೀನಿ. ಈ ಯಾರೋ ಒಬ್ರು ಮೆಸೇಜ್ ಮಾಡಿದ್ರು, ಸಾರ್ ನಿಮ್ಮ ಕಾರ್ಯಕ್ರಮದಲ್ಲಿ ನೊಂದು ಬರೋ ಯಾರೋ ಹೆಣ್ಮಕ್ಳಿದ್ರೆ ಹೇಳಿ ಸಾರ್, ನನಗೆ ನನ್ನ ಹೆಂಡತಿ ಡೈವರ್ಸ್ ಕೊಟ್ಬಿಡ್ಲಿ ಸಾರ್, ನಾನು ಮದುವೆ ಆಯ್ತೀನಿ ಸಾರ್ ಅಂತ ಹಿಂಗೆ ಯಾರೋ. ನಾನು ಮೋಸ್ಟ್ಲಿ ಆಫೀಸ್ಗೆ ಯಾರೋ ಬಂದಿದ್ರು. ನಾನು ಹೇಳಿದೆ, ಅಲ್ಲ ನೀನು ಒಂದಾಗಿರೋ, ನೀ ಎಳ್ನೇದು ಕಾಡ್ತೀನಿ, ನಮ್ಗೆ ಒಂದೇ ಇಲ್ವಲ್ಲ, ಸುಮ್ಮನೆ ಹೋದ್ರೆ ಸರಿ ಇಲ್ಲಿಂದ ಅಂತ. ಹಾಗೇನಿಲ್ಲ, ಅವರಿಗೆ ನಾನು ನಗಿಸ್ಲಿಕ್ಕೆ ಈಗ ಆಲ್ಮೋಸ್ಟು ಬಂದು ಯಾರಾದರೂ ಲವ್ ಸ್ಟೋರಿಗಳು ಬಂದ್ಬಿಟ್ರೆ ನಾನು ಕುತೂಹಲ ಅಲ್ಲಲ್ಲ ಅವ್ರನ್ನ ನಗಿಸ್ತಾ ಇರ್ತೀನಿ. ಎನಿವೆ, ಎಲ್ಲರಿಗೂ ಒಬ್ಬೊಬ್ರು ಇರ್ತಾರೆ, ಸಿಗೋವರೆಗೂ ಕಾಯಬೇಕು. ಹಾಗೆ ಸಿಕ್ಕಾಗ ಅವರನ್ನು ಜೋಪಾನವಾಗಿ ಚೆನ್ನಾಗಿ ನೋಡಿಕೊಳ್ಬೇಕು. ಇರಲಿ, ಈ ಹೇಳ್ತಾರಲ್ಲ, ಯಾರ್ಯಾರ ಚೆಲುವೆ ಎಲ್ಲಿ ಹಾಳು ಅಂತ ಈ ಕನ್ನಡದಲ್ಲಿ ಒಂದು ಹಾಡಿದೆಯಲ್ಲ, ಹಂಗೆ ನಮ್ಮ ಬದುಕಿಗೆ ಬರೋರು ಎಲ್ಲೋ ಇರ್ತಾರೆ. ತಾಳ್ಮೆ ಇರಬೇಕು, ಸರಿಯಾದ ದಾರಿಲಿರಬೇಕು. ಒಳ್ಳೆಯದಾಗಲಿ. ಅವ್ರ ಪಾಪ ಅವ್ರ ತಂದೆ ತಾಯಿ ಮಗನ ಮದುವೆ ನೋಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಎಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ಕೃಷ್ಣ ಒಳ್ಳೇದು ಮಾಡಪ್ಪ, ಶುಭವಾಗಲಿ.